ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಕ್ಲಾಸ್ನಾಗ ಏನು ಮಾಡಕತ್ತಪ್ಪ ಅಂತಂದ್ರೆ BWSSP ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಕದ್ದು KA ನಡೆಸಿದಂಥದ ಜುಲೈ 4ರಂದು. ಅದನ್ನೇನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ನಾಗ ಕಂಟಿನ್ಯೂ ಮಾಡೋದಂತ ನೋಡ್ರಿ. ಇನ್ನೊಂದು 5-6 ಕ್ವಶನ್ ಅದಾವ. ಇವನ್ ಕ್ವಶನ್ ಅನ್ನ ಸಾಲ್ವ್ ಮಾಡೋದಂತ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಒಂದು ಎಳೆದ ಸ್ಪ್ರಿಂಗ್ ನಲ್ಲಿರುವ ಶಕ್ತಿಯು ಪ್ರಚನ್ನ ಶಕ್ತಿಯಾಗಿರುತ್ತದೆ. ಹರಿಯುತ್ತಿರುವ ನದಿ ನೀರಿನಲ್ಲಿರುವ ಶಕ್ತಿಯು ಚಲನ ಶಕ್ತಿಯಾಗಿರುತ್ತದೆ. ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟರಿಯಲ್ಲಿರುವ ಶಕ್ತಿ ವಿದ್ಯುತ್ ಶಕ್ತಿಯಾಗಿರುತ್ತದೆ ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವ ಅಂತೇಳಿ ಕೇಳಿದ್ದಾರೆ. ನೋಡ್ರಿ, ಇದನ್ನ ನೋಡ್ಬೇಕಪ್ಪ ಅಂತಂದ್ರೆ ನಾವ್ ಏನ್ ಕಾನ್ಸೆಪ್ಟ್ ನೋಡ್ಬೇಕಂದ್ರೆ ಶಕ್ತಿಯ ಬಗ್ಗೆ ಏನ್ ಮಾಡೋದು ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡೋದಂತ. ನೋಡ್ರಿ, ಶಕ್ತಿ ಅಂತಂದ್ರೆ ಏನ ಮೊದಲ ಶಕ್ತಿ ಅಂತಂತಂದ್ರ ಕೆಲಸ ಮಾಡಲು ಬೇಕಾಗುವಂತ ಸಾಮರ್ಥ್ಯ. ಈ ನೋಡ್ರಿ, ಉದಾಹರಣೆ, ನೀವು ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಗೊಂಡ್ ಹೋಗ್ಬೇಕಾಗೈತಿ. ಆ ತಗೊಂಡ್ ಹೋಗ್ಬೇಕಪ್ಪ ಅಂತಂತಂದ್ರ ನಿಮಗೊಂದ ಏನ್ ಬೇಕಪ್ಪ ಅಂತಂತಂದ್ರ ಒಂದ್ ಎಕ್ಸ್ಟ್ರಲ್ ನೀಡ್ಬೇಕು. ಯಾಕಂದ್ರೆ ಅದ್ ನೀವು ತಳ್ಳಾಕ ಒಂದ್ ನಿಮಗ್ ಫೋರ್ಸ್ ಬೇಕಲ್ಲ, ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಶಕ್ತಿ ಅಂತ ಕರೀತಾರೆ. ಈ ಶಕ್ತಿಯ ಏಕಮಾನ ಏನಂತ ಕೇಳಿದಾರ ಒಂದು ಎಕ್ಸಾಮ್ದಾಗ. ಆ ಶಕ್ತಿಯ ಏಕಮಾನ ಏನಪ್ಪಾ ಅಂತಂದ್ರ ಜೂಲ್. ಶಕ್ತಿಯ ಏಕಮಾನ ಏನ್ರಿ? ಜೂಲ್. ಶಕ್ತಿಯ ಏಕಮಾನ ಜೂಲ್. ನೆನ್ಪಿಟ್ಕೋರಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ಏನಂತ ಕರೀತಾರೋ ಶಕ್ತಿ ಅಂತ ಕರೀತಾರೆ. ಈ ಶಕ್ತಿಯೊಳಗೆ ಏನಪ್ಪಾ ಅಂತಂತಂದ್ರ ಹಲವಾರು ವಿಧಗಳು ಬರ್ತಾವ. ಶಕ್ತಿಯಲ್ಲಿ ಹಲವಾರು ವಿಧಗಳು ಬರ್ತಾವ. ಯಾವ್ಯಾವ ವಿಧಪ್ಪ ಅಂತಂತಂದ್ರ, ಒಂದೇದ್ ಯಾವ್ದಂತಂದ್ರ ಚಲನ ಶಕ್ತಿ. ಒಂದೇದ್ ಯಾವ್ದ್ರಿ? ಚಲನ ಶಕ್ತಿ. ಏನ್ ಚಲನ ಶಕ್ತಿ ಅಂತಂದ್ರೆ ಏನ್ರಿ? ನೋಡ್ರಿ, ಚಲನ ಶಕ್ತಿ ಅಥವಾ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರೆ ಇದಕ್ಕ ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಇಂಗ್ಲಿಷ್ನಾಗ ಏನಂತಾರೆ ಇದಕ್ಕ? ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಕೈನೆಟಿಕ್ ಎನರ್ಜಿ. ನೋಡ್ರಿ, ಇದನ್ನ ಯಾಕಂತಂದ್ರ ನಿಮಗ ಶಕ್ತಿ ಚಾಪ್ಟರ್ ಒಳಗೆ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಾವ. ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಕ್ವಶನ್ ಏನಾರ ರೈಸ್ ಆತಪ್ಪ ಅಂತಂದ್ರೆ ಅದನ್ನ ಏನ್ ಮಾಡ್ಬೋದು ಅಂದ್ರೆ ನೀವು ಈಸಿಯಾಗಿ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ನೋಡ್ರಿ, ಶಕ್ತಿಯಲ್ಲಿ ಯಾವ ವಿಧಗಳದಾವ ಅಂತ ಹೇಳ್ತಿದ್ನಿ. ಚಲನ ಶಕ್ತಿ ಒಂದೇದ ಅಂದ್ರೆ ಏನ್ರಿ? ಕೈನೆಟಿಕ್ ಎನರ್ಜಿ. ಹಿಂಗಂದ್ರೆ ಏನಪ್ಪಾ ಅಂತಂದ್ರ ವಸ್ತು ತನ್ನ ಚಲನೆಯ ಮೂಲಕ ಪಡೆದುಕೊಳ್ಳುವಂತಹ ಶಕ್ತಿ. ಚಲನೆಯ ಮೂಲಕ ಪಡೆದುಕೊಳ್ಳುವಂತಹ ಶಕ್ತಿಗೆ ಏನಂತಾರ್ರಿ? ಚಲನ ಶಕ್ತಿ ಅಂತ ಕರೀತಾರೆ. ಹೆಂಗಪ್ಪ ಅಂತಂದ್ರ ಉದಾಹರಣೆ ನೋಡ್ರಿ, ಈಗ ಒಂದ ಬಸ್ ಐತಿ ಅಂತ ಹೇಳಿ ತಿಳ್ಕೊರಿ. ಒಂದ ಬಸ್ ಐತಿ. ಈ ಬಸ್ ಚಲನೆ ಒಳಗೈತಿ. ಒಂದ್ 60 km/s ಹೊಂಟತ್ ಅಂತ ಹೇಳಿ ತಿಳ್ಕೊರಿ. ಆದ್ರೆ ಯಾವ್ದಾರ ಒಂದ ಗಿಡಕ್ಕ ಅಥವಾ ಮರಕ್ಕ ಅಥವಾ ಗುದ್ದಿತ್ತಪ್ಪ ಅಂತಂದ್ರ ಅಲ್ಲೇನಾಕತ್ರಿ? ಈ ಗಿಡ ಬೀಳ್ತತ್ರಿ. ಇದು ಆಮೇಲೆ ಬಸ್ಸಿಗನು ಹಾನಿ ಆಗತ್ತ. ಈ ಹಾನಿ ಆಗುವಂತ ಶಕ್ತಿ ಇಲ್ಲಿಂದ ಬಂತ್ರಿ ಇದಕ್ಕ. ಈ ಬಸ್ ಏನ್ ಚಲನೆ ಒಳಗಿತ್ತಲ್ರಿ, ಈ ಸ್ಪೀಡ್ ಒಳಗೆ ಏನ್ ಹೊಂಟಿತ್ತಲ್ಲ, ಆ ಸ್ಪೀಡ್ ದಿಂದ ಏನಾಗಿತ್ತಪ್ಪ ಅಂತಂದ್ರ ಇದ್ರೊಳಗ ಒಂದು ಶಕ್ತಿ ನಿರ್ಮಾಣವಾಗಿತ್ತ. ಅದಕ್ಕೆ ಏನಂತ ಕರೀತಾರು? ಚಲನ ಶಕ್ತಿ ಅಂತ ಕರೀತಾರ. ಈಗ ಉದಾಹರಣೆ ಇನ್ನೊಂದೇನಪ್ಪಾ ಅಂತಂದ್ರ, ಕ್ರಿಕೆಟ್ ಆಡ್ತಿರ್ತಾರ ಅಂತ ಹೇಳಿ ತಿಳ್ಕೊರಿ. ಒಬ್ಬ ಏನ್ ಮಾಡ್ತಾನಪ್ಪ? ಫಾಸ್ಟ್ ಬೌಲರ್ ಇರ್ತಾನ. ಈ ಫಾಸ್ಟ್ ಬೌಲರ್ ಬೌಲಿಂಗ್ ಸ್ಪೀಡ್ ಬರ್ತಿರ್ತೋ, ಏನ್ ಸ್ಪಿನ್ನರ್ ಬೌಲರ್ ಬೌಲಿಂಗ್ ಸ್ಪೀಡ್ ಬರ್ತಿರ್ತೋ? ಫಾಸ್ಟ್ ಬೌಲರ್ ಅದ್ರಿ. ಯಾಕಪ್ಪ ಅಂತಂದ್ರ ಅವ್ನು ದೂರಿಂದ ಓಡಿ ಬಂದ್ ಬಾಲ್ ಹಾಕ್ತಿರ್ತಾನ್ರಿ. ಅವ್ ಎಷ್ಟು ದೂರಿಂದ ಓಡಿ ಬಂದ್ ಬಾಲ್ ಹಾಕ್ತಾನಲ್ಲ ಅಷ್ಟ ಏನಾಗತ್ತಪ್ಪ ಅಂತಂದ್ರ ಚಲನ ಶಕ್ತಿಯ ಮೂಲಕ ಅವ್ ಏನ್ ಮಾಡ್ತಾನಂದ್ರ ಚಲನೆಯ ಮೂಲಕ ಶಕ್ತಿಯನ್ನು ಪಡ್ಕೋತಾನ. ಅವಾಗ ಅವ್ ಬಾಲ್ ಎಸಿದತ್ತಂದ್ರ ಅವ್ ಏನಾಗತ್ರಿ? ಒಂದ್ ಚಲನ ಶಕ್ತಿ ಪಡೆದುಕೊಳ್ತಾನ. ಈಗ ಎಷ್ಟು ದೂರಿಂದ ಬರ್ತಾನಲ್ಲ ಅಷ್ಟ ಏನಾಗತ್ತಪ್ಪ ಅಂದ್ರೆ ಶಕ್ತಿ ಜಾಸ್ತಿ ಆಗತ್ತ. ಅದೇ ಈ ಸ್ಪಿನ್ ಬೌಲರ್ಸ್ ಏನಪ್ಪಾ ಅಂತಂದ್ರ ಸಮೀಪದಿಂದ ಬರ್ತಿರ್ತಾರ ಗೊತ್ತ್ರಿ, ಅಲ್ಲೇ ಸಮೀಪದಿಂದ ಬಂದ್ ಬಾಲ್ ಎಸಿತಾರ. ಅವ್ರದ್ದು ಏನಿರತಿ? ಸ್ಪೀಡ್ ಕಡಿಮೆ ಇರ್ತತಿ. ಯಾಕೆ ಸ್ಪೀಡ್ ಕಡಿಮೆ ಇರತ್ತಿ? ಅವ್ರು ಕಡಿಮೆ ದೂರದಿಂದ ಬಂದಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫಾಸ್ಟ್ ಬೌಲರ್ಗಳ ದೂರದಿಂದ ಬಂದಿರ್ತಾರೆ. ಎಷ್ಟು ದೂರದಿಂದ ಬಂದಿರ್ತಾರಲ್ಲ ಅಷ್ಟ ಏನಾಗತ್ತಂದ್ರ ಶಕ್ತಿ ಶೇಖರಣೆ ಆಗತ್ತ. ಆ ಶೇಖರಣೆಗೊಳ್ಳುವಂತ ಶಕ್ತಿ ಏನ್ ಕರಿತಾರಪ್ಪ ಅಂದ್ರ ಚಲನ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಅಂತ ಕರೀತಾರ. ಈ ಕೈನೆಟಿಕ್ ಎನರ್ಜಿ ಸೂತ್ರ ಏನ್ ಬರತ್ತಪ್ಪ ಅಂತಂದ್ರ ನೆನಪಿಟ್ಕೋರಿ, 1/2 mv². ಇದ್ರ ಮೇಲೂ ಕ್ವಶನ್ ರೈಸ್ ಆಗಿದೈತಿ. 1/2 mv² ಅಂತಂದ್ರ ಏನ? ಕೈನೆಟಿಕ್ ಎನರ್ಜಿ ಎದಕ್ಕೆ ಈಕ್ವಲ್ ಇರತ್ತಪ್ಪ ಅಂತಂದ್ರ ಈ ಮಾಸ್. ಎಂ ಅಂತಂದ್ರೆ ಏನ್ರಿ? ಮಾಸ್, ವಸ್ತುವಿನ ರಾಶಿ. ಮತ್ತು ಇದು ವೇಗ. ವಿ ಅಂತಂದ್ರೆ ಏನ್ರಿ? ವೆಲಾಸಿಟಿ. ವಿ ಅಂತಂದ್ರೆ ಏನ? ವೆಲಾಸಿಟಿ ಅಂದ್ರ ವೇಗ. ಇದು ಕೈನೆಟಿಕ್ ಎನರ್ಜಿ ಸೂತ್ರ. ಇದ್ರ ಮೇಲೆ ಏನ್ ಕ್ವಶನ್ ಕೇಳಿದನಪ್ಪ ಅಂತಂದ್ರ, ಒಂದು ವಸ್ತುವಿನ ವೇಗವನ್ನು ದ್ವಿಗುಣಗೊಳಿಸಿದಾಗ
ಒಂದು ವಸ್ತುವಿನ ವೇಗವನ್ನು ದ್ವಿಗುಣಗೊಳಿಸಿದಾಗ ಅದರಲ್ಲಿ ಉಂಟಾದ ಕೈನೆಟಿಕ್ ಎನರ್ಜಿ, ಬದಲಾವಣೆ ಆದ ಕೈನೆಟಿಕ್ ಎನರ್ಜಿ ಕೇಳಿದ್ದಾರೆ. ಅಂದ್ರೆ ಚಲನ ಶಕ್ತಿ ಎಷ್ಟು ಬದಲಾವಣೆ ಆಯ್ತು. ಈಗ ಸ್ಟಾರ್ಟಿಂಗ್ ಕೈನೆಟಿಕ್ ಎನರ್ಜಿ ಏನೈತ್ರಿ, ಒಂದ್ ಅಮೌಂಟ್ ಇತ್ತು ಅಂತ ಹೇಳಿ ತಿಳ್ಕೊರಿ. ಅವಾಗ ಎಷ್ಟು ವೆಲಾಸಿಟಿ ಒಂದ್ ಸ್ವಲ್ಪ ಅಮೌಂಟ್ ಇತ್ತು. ಅವಾಗ ಏನಿತ್ತು, ಕೈನೆಟಿಕ್ ಎನರ್ಜಿ ನಿರ್ಮಾಣ ಆಗಿತ್ತಲ್ಲ, ಯಾವಾಗ ನೀವು ಆ ವೆಲಾಸಿಟಿನ ಅಥವಾ ವೇಗವನ್ನ ನೀವು ಡಬಲ್ ಮಾಡಿರಿ. ಈ ಒಂದು ಬಸ್ 5 km/s ಹೊಂಟಿರ್ತದೆ ಅಂತ ತಿಳ್ಕೊರಿ. ಅವಾಗ ಅದ್ರ ಕೈನೆಟಿಕ್ ಎನರ್ಜಿ ಒಂದಷ್ಟು ಬಂದಿರ್ತದೆ ಅಂತ ತಿಳ್ಕೊರಿ, ಒಂದಷ್ಟು ಜೂಲ್ ಬಂದಿರ್ತದೆ ಅಂತ ತಿಳ್ಕೊರಿ. ಅದ ನೀವು ಈ ಸ್ಪೀಡ್ ನ ಡಬಲ್ ಮಾಡಿರಿ. ಡಬಲ್ ಅಂತಂದ್ರೆ ಎಷ್ಟ, 10 km/s. ಬಸ್ಸಿನ ಸ್ಪೀಡ್ 10 km/s ಇನ್ಕ್ರೀಸ್ ಮಾಡಿರಿ ಅಂತ ತಿಳ್ಕೊರಿ. ಅವಾಗ ಅಲ್ಲಿ ಉಂಟಾಗುವಂತಹ ಕೈನೆಟಿಕ್ ಎನರ್ಜಿ ಎಷ್ಟ ಅಂತ ಕೇಳ್ತಾರ ಅವ್ರು. ನೋಡ್ರಿ, ನೀವು ಡಬಲ್ ಅನ್ನತ್ಲಿ ಏನ್ ಅನ್ಸತ್ ನಿಮ್ಗ, ಕೈನೆಟಿಕ್ ಎನರ್ಜಿನೂ ಡಬಲ್ ಹಾಕಿರ್ಬೋದು ಅನ್ಸತಿ. ಆದ್ರ ಹಂಗಲ್ಲ. ಇಲ್ಲಿ ಏನೈತಪ್ಪ ಅಂತಂದ್ರ ಸೂತ್ರ ಒಳಗ v² ಅಂತ ಐತಿ, ಅಂದ್ರ ಸ್ಕ್ವೇರ್ ಐತಿ. ಈಗ ವೆಲಾಸಿಟಿನ 2 ಪಟ್ ಮಾಡಿದ ನಾವು, 2 ಪಟ್ ಮಾಡ್ಯಾನು. ಆದ್ರ ಅದ್ರದ್ದು ಏನೈತ್ರಿ, ಸ್ಕ್ವೇರ್ ಐತಿ. ಅಂದ್ರ ಟೋಟಲ್ ಎಷ್ಟಾಗತ್ತೆ ಕೈನೆಟಿಕ್ ಎನರ್ಜಿ, 4 ಪಟ್ ಚೇಂಜ್ ಆಗತ್ತೆ. ನೆನಪಿಟ್ಕೋರಿ, ಯಾವಾಗ ನೀವು ವೆಲಾಸಿಟಿನ ಡಬಲ್ ಮಾಡಿರಪ್ಪ ಅಂತಂದ್ರ 4 ಪಟ್ ಆಗತ್ತ. ಅದ್ರ ತ್ರಿಬಲ್ ಮಾಡಿರಂತಂದ್ರ 3 ಪಟ್ ಮಾಡಿರಂತಂದ್ರ 3 ಸ್ಕ್ವೇರ್ ತಗೋಬೇಕ. 9 ಪಟ್ ಏನಾಗತ್ರಿ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗತ್ತೆ, ಹೆಚ್ಚಾಗತ್ತ. ಅರ್ಥ ಆಯ್ತು? ಹಿಂಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಕ್ವಶನ್ ನ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಚಲನ ಶಕ್ತಿ ಆತ. ಈಗ ಚಲನ ಶಕ್ತಿ ಅಂತಂದ್ರೆ ಏನ, ಆಮೇಲೆ ಅದರ ಸೂತ್ರ ಏನ, ಆಮೇಲೆ ಆ ಸೂತ್ರ ಮೇಲೆ ಹೆಂಗ್ ಕ್ವಶನ್ ಕೇಳಿದಾರ ನೋಡಿದ್ವು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಶಕ್ತಿ ಆಗಿದೆ ಅಂದ್ರ ನೋಡ್ರಿ, ಈಗ ಚಲನ ಶಕ್ತಿ ನೋಡಿದ್ವು. ಇನ್ನೊಂದು ಯಾವ್ದಪ್ಪ ಅಂದ್ರ ಪ್ರಚನ್ನ ಶಕ್ತಿ. ಇವು ಶಕ್ತಿಯ ವಿಧಗಳು. ಪ್ರಚನ್ನ ಶಕ್ತಿ ಅಥವಾ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಪೊಟೆನ್ಶಿಯಲ್ ಎನರ್ಜಿ. ಪೊಟೆನ್ಶಿಯಲ್ ಎನರ್ಜಿ. ಈ ಪ್ರಚನ್ನ ಶಕ್ತಿ ಅಂತಂದ್ರೆ ಏನ್ರಿ, ಒಂದು ವಸ್ತುವಿನ ಆಕಾರ ಬದಲಾವಣೆಯ ಮೂಲಕ ಇಲ್ಲವೇ ಅವುಗಳನ್ನು ಸಂಗ್ರಹಣೆಯ ಮೂಲಕ, ಒಂದು ವಸ್ತುವಿನ ಸಂಗ್ರಹಣೆಯ ಮೂಲಕ ಸ್ಟೋರ್ ಆಗುವಂತಹ, ಶೇಖರಣೆಗೊಳ್ಳುವಂತಹ ಎನರ್ಜಿ ಶಕ್ತಿಗೆ ಏನ್ ಕರೀತಾರೆ, ಪ್ರಚನ್ನ ಶಕ್ತಿ ಅಂತ ಕರೀತಾರೆ. ಈಗ ಆಕಾರ ಬದಲಾವಣೆ ಅಂತಂದ್ರೆ ನೀವು ಉದಾಹರಣೆ ನೋಡ್ರಿ, ಈಗ ಸ್ಪ್ರಿಂಗ್ ಇರತ್ತೆ ಅಂತ ಹೇಳಿ ತಿಳ್ಕೊರಿ. ಹಿಂಗ ನಾರ್ಮಲ್ ಆಗಿ ಈ ಆಕಾರದಾಗ ಇರ್ತೈತಿ. ಈ ಸ್ಪ್ರಿಂಗ್ ನೀವು ಒತ್ತೀರಿ, ಹಿಂಗ ಒತ್ತಿರಂತಂದ್ರ ಈ ತರ ಆಕಾರ ಬದಲಾವಣೆ ಆತ್ಲೋರಿ. ಮೊದಲು ಹಿಂಗಿತ್ತು, ಈ ತರ ಆಕಾರ ಬದಲಾವಣೆ ಆತ. ಈ ಆಕಾರ ಬದಲಾವಣೆ ಆದಾಗ ಒಂದು ಶಕ್ತಿ ಇದ್ರೊಳಗೆ ಸ್ಟೋರ್ ಆತ. ಒಂದು ಶಕ್ತಿ ಏನಾಯ್ತು, ಇದ್ರೊಳಗ ಸ್ಟೋರ್ ಆತ, ಶೇಖರಣೆಗೊಂಡಿತ. ಆ ಶಕ್ತಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಪ್ರಚನ್ನ ಶಕ್ತಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರೀತಾರ. ಆಮೇಲೆ ಸಂಗ್ರಹಣೆ ಮೂಲಕ ಅಂದ್ರೆ ವಸ್ತುಗಳನ್ನ ಸಂಗ್ರಹಣೆ ಮೂಲಕ. ಈಗ ನೋಡ್ರಿ, ಎಲ್ಲೋ ಒಂದು ಆಣೆಕಟ್ಟೈತಿ ಅಂತ ಹೇಳ್ತಿಕೋರಿ. ಆಣೆಕಟ್ಟೈತಿ. ಆ ಆಣೆಕಟ್ಟೊಳಗೆ ನೀವು ನೀರನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡೇರಿ. ಆಣೆಕಟ್ಟೊಳಗೆ ನೀರನ್ನ ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಂಡೇರಿ. ಆ ಸಂಗ್ರಹಣೆ ಮಾಡಿದ ಆಣೆಕಟ್ಟೊಳಗೆ ಇರುವಂತಹ ಶಕ್ತಿ ಯಾವ್ದ್ರಿ, ಪ್ರಚನ್ನ ಶಕ್ತಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ. ಅರ್ಥಾತ್ರಿ, ನೀವು ನೀರನ್ನ ಆಣೆಕಟ್ಟೆಯಿಂದ ಬಿಟ್ಟಿಲ್ಲ, ಆಣೆಕಟ್ಟಿನಿಂದ ಅಕಸ್ಮಾತ್ ಬಿಟ್ರಿ ಅಂತ ಹೇಳ್ತಿಕೋರಿ. ಅವಾಗ ಏನಾಗುತ್ತೆ, ನೀರ ಚಲನೆಗೆ ಬರತ್ತೆ. ಅವಾಗ ಯಾವ್ದು ಎನರ್ಜಿ, ಯಾವ ಶಕ್ತಿ ಬರತ್ತೆ, ಚಲನ ಶಕ್ತಿ ಬರತ್ತೆ. ಅವಾಗ ಯಾವ್ದು ಬರತ್ರಿ, ಕೈನೆಟಿಕ್ ಎನರ್ಜಿ ಬರತ್ತೆ. ಆದ್ರೆ ನೀವು ಇಲ್ಲಿ ಏನ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಏನಂತ ಕರೀತಾರೋ, ನೀರನ್ನ ಸ್ಟೋರ್ ಮಾಡ್ಕೊಂಡು ಅಣೆಕಟ್ಟದ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಉಂಟಾಗುವಂತ ಶಕ್ತಿಗೆ ಏನಂತ ಕರೀತಾರೋ, ಪ್ರಚನ್ನ ಶಕ್ತಿ ಅಂತ ಕರೀತಾರ. ಇದು ಅಣೆಕಟ್ಟದಿಂದ ಈ ಕಡೆ ಬಿಟ್ರಿ ಅಂತ ಹೇಳ್ತಿಕೋರಿ. ಅವಾಗ ನೀರೇನಾಗುತ್ತಾ, ಚಲನೆಗೆ ಬರುತ್ತ. ಆ ಚಲನೆಯಿಂದ ಪಡೆದುಕೊಳ್ಳುವಂತ ಶಕ್ತಿಗೆ ಏನಂತ ಕರೀತಾರೋ, ಪ್ರಚನ್ನ ಶಕ್ತಿ ಅಂತ ಕರೀತಾರ. ಚಲನ ಶಕ್ತಿ ಅಂತ ಕರೀತಾರ. ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರ ಅಂತಂದ್ರ ಇದು ಪ್ರಚನ್ನ ಶಕ್ತಿ. ಚಲನೆಗೆ ಬಂತಂತಂದ್ರ ಚಲನ ಶಕ್ತಿ. ನೆನ್ಪಿಟ್ಕೋರಿ. ಈಗ ಹಂಗ ಏನಪ್ಪಾ ಅಂತಂದ್ರ, ಈಗ ಉದಾಹರಣೆ ಅಂತಂದ್ರ, ಈಗ ಯಾವ್ದೋ ಒಂದು ಸಂಗ್ರಹಕಾರ ಇರ್ತಂತ ಹೇಳ್ತಿಕೋರಿ. ಅಲ್ಲಿ ನೀವು ದೊಡ್ಡ ಏನಪ್ಪಾ ಅಂತಂದ್ರ ಕಲ್ಲುಗಳನ್ನ ಜೋಡಿಸಿಟ್ಟಿರ್ತೀರಿ ಒಳಗ. ಅದ್ರಲ್ಲಿ ಇರುವಂತ ಶೇಖರಣೆಗೊಂಡಿರುವಂತ ಶಕ್ತಿಯನ್ನ ಏನ್ ಕರೀತಾರ್ರಿ, ಪ್ರಚನ್ನ ಶಕ್ತಿ ಅಂತ ಕರೀತಾರ. ಬಟ್ ಪ್ರಚನ್ನ ಶಕ್ತಿ ಅಂತಂದ್ರೆ ನಿಮ್ ತಲೆಯಾಗ ಏನ್ ಬರ್ಬೇಕಪ್ಪ, ಆಕಾರ ಬದಲಾವಣೆ. ಆಕಾರ ಬದಲಾವಣೆ ಅಂತ ಹೇಳಿ ಒಂದು ಉದಾಹರಣೆ ಏನ್ ಬರ್ಬೇಕು, ಸ್ಪ್ರಿಂಗ್ ಅಂತ ಬರ್ಬೇಕು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ರಬ್ಬರ್ ಹೊತ್ಕೋರಿ. ನೀವು ರಬ್ಬರ್ ಹೊತ್ಕೊಂಡ್ರಪ್ಪ ಅಂತಂದ್ರೆ ಅದನ್ನ ನೀವು ಒತ್ತಿಟ್ರಿ ಅಂತ ಹೇಳ್ತಿಕೋರಿ, ಅದ್ರ ಆಕಾರ ಬದಲಾವಣೆ ಆತ. ಅದ್ರೊಳಗೆ ಅವಾಗ ಶಕ್ತಿ ಸ್ಟೋರ್ ಆಗಿರುತ್ತೆ. ಆ ಶಕ್ತಿಯಿಂದ ಏನಾಗತ್ತಪ್ಪ ಅಂತಂದ್ರೆ ಅದ ತನ್ನ ಶಕ್ತಿ ಮತ್ತು ತನ್ನ ಆಕಾರವನ್ನ ಮೊದಲಿನ ಸ್ಥಿತಿಗೆ ತಗೊಂಡ್ಬರತ್ತದ. ಅಲ್ಲಿ ಶೇಖರಣೆಗೊಂಡಿರುವಂತ ಶಕ್ತಿಗೆ ಏನ್ ಕರೀತಾರೋ, ಪ್ರಚನ್ನ ಶಕ್ತಿ ಅಂತ ಕರೀತಾರ. ಸಂಗ್ರಹಣೆ ಅಂತ ಬಂತಂತಂದ್ರ ಆಣೆಕಟ್ಟಿನಲ್ಲಿರುವಂತ ನೀರ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಇದೇನಪ್ಪಾ ಅಂತಂದ್ರ ಪ್ರಚನ್ನ ಶಕ್ತಿ. ಇದ್ರ ಸೂತ್ರ ಏನ್ ಬರತ್ತಪ್ಪ ಅಂತಂದ್ರ mg
ಎಚ್ ಏನ್ರಿ mgh ಅಂದ್ರ ಮಾಸ್ ಆ ವಸ್ತುವಿನ ರಾಶಿ, ಆಮೇಲೆ ಜಿ ಅಂತಂದ್ರೆ ಗ್ರಾವಿಟಿ, ಎಚ್ ಅಂದ್ರೆ ಹೈಟ್, ಎಷ್ಟು ಹೈಟ್ನಾಗ ನೀವು ಸಂಗ್ರಹಣೆ ಮಾಡಿ ಇಟ್ಕೊಂಡಿರಿ ಅದ್ರ ಮೇಲೆ ಏನಾಗತ್ತಪ್ಪ ಅಂತಂದ್ರ ಪ್ರಚನ್ನ ಶಕ್ತಿ ಡಿಪೆಂಡ್ ಆಗೈತಿ. ನೋಡ್ರಿ ನೀವು ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು, ಪ್ರಚನ್ನ ಶಕ್ತಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅಂತಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಮೇಲೂ ಡಿಪೆಂಡ್ ಆಗೈತಿ, ಆಮೇಲೆ ಹೈಟ್ ಮೇಲೂ ಡಿಪೆಂಡ್ ಆಗೈತಿ, ಆಮೇಲೆ ಮಾಸ್ ಮೇಲೂ ಡಿಪೆಂಡ್ ಆಗೈತಿ. ಈ ಉದಾಹರಣೆ ಅತಿ ಹೆಚ್ಚು ಎತ್ತರದಲ್ಲಿರುವಂತಹ ಆನೆಕಟ್ಟಿನಲ್ಲಿರುವಂತಹ ಪ್ರಚನ್ನ ಶಕ್ತಿ ಜಾಸ್ತಿ ಇರುತ್ತೋ, ಈಗ ನೋಡ್ರಿ ಒಂದು 100 ಮೀಟರ್ ಹೈಟ್ ಐತಿ ಅಂತ ಹೇಳಿ ತಿಳ್ಕೊರಿ ಆನೆಕಟ್ಟ, ಅದ್ರೊಳಗೆ ಪ್ರಚನ್ನ ಶಕ್ತಿ ಜಾಸ್ತಿ ಸ್ಟೋರ್ ಆಗಿರುತ್ತೋ, 200 ಮೀಟರ್ ಒಳಗೆ ಎತ್ತರದಲ್ಲಿರುವಂತಹ ಆನೆಕಟ್ಟು ಸ್ಟೋರ್ ಹೆಚ್ಚಿಗೆ ಇರುತ್ತೋ 200 ಮೀಟರ್. ಯಾಕಪ್ಪ ಅಂತಂದ್ರೆ ಹೈಟ್ ಅದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ, ಅಂದ್ರೆ ನೇರ ಅನುಪಾತದಾಗ ಐತಿ. ಅದಕ್ಕೆ ಹೈಟ್ ಹೆಚ್ಚಿಗೆ ಆದಂಗ ಪೊಟೆನ್ಶಿಯಲ್ ಎನರ್ಜಿನೂ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಗ್ರಾವಿಟೇಷನಲ್ ಹೆಚ್ಚಿಗೆ ಆತಂತಂದ್ರೂ ಏನಾಗುತ್ತೆ ರೀ ಪ್ರಚನ್ನ ಶಕ್ತಿ ಜಾಸ್ತಿ ಆಗುತ್ತೆ. ಇದೊಂದು ನೆನಪಿಟ್ಕೊಂಡ್ಬಿಡ್ರಿ. ಆಮೇಲೆ ಮಾಸ್ ಜಾಸ್ತಿ ಆತಂತಂದ್ರು ಪ್ರಚನ್ನ ಶಕ್ತಿ ಜಾಸ್ತಿ ಆಗತ್ತೆ. ಅರ್ಥ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇನ್ನೊಂದು ಎನರ್ಜಿ ಯಾವ್ದು ಬರುತ್ತಂತಂದ್ರ ಎಲೆಕ್ಟ್ರಿಕ್ ಅಥವಾ ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ಆಮೇಲೆ ಇನ್ನೊಂದು ಎನರ್ಜಿ ಯಾವ್ದು ಬರುತ್ತಂತಂದ್ರ ರಾಸಾಯನಿಕ ಶಕ್ತಿ. ರಾಸಾಯನಿಕ ಶಕ್ತಿ ರಾಸಾಯನಿಕ ಶಕ್ತಿ ಅಂತಂದ್ರೆ ಏನ ಕೆಮಿಕಲ್ ಎನರ್ಜಿ. ಏನಪ್ಪಾ ಹಿಂಗಂತಂದ್ರ ಯಾವುದೇ ಒಂದು ವಸ್ತುವಿನಲ್ಲಿ ರಾಸಾಯನಿಕಗಳನ್ನ ಅಂದ್ರೆ ಕೆಮಿಕಲ್ಸ್ಗಳನ್ನ ಸ್ಟೋರ್ ಮಾಡ್ತಾರೆ. ಆ ಕೆಮಿಕಲ್ಸ್ಗಳಿಗೆ ನೀವು ಎಲೆಕ್ಟ್ರಿಕ್ ಎನರ್ಜಿ ಕೊಟ್ರಂತಂದ್ರ ಅದೇನಾಗತ್ತ ರಾಸಾಯನಿಕ ಎನರ್ಜಿಯಾಗಿ ಬದಲಾವಣೆ ಆಗತ್ತ. ಅದನ್ನ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರ ಮತ್ ನೀವು ಆ ವಸ್ತುವನ್ನು ಯೂಸ್ ಮಾಡಕತ್ರಿ ಅಂತಂದ್ರ ಅದ್ರ ರಾಸಾಯನಿಕ ಎನರ್ಜಿ ಏನ್ ಸ್ಟೋರ್ ಆಗಿರತ್ತಲ್ಲ ಅದು ಮತ್ತೆ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಏನಾಗತ್ರಿ ಬದಲಾವಣೆ ಆಗುತ್ತೆ. ಈಗ ಉದಾಹರಣೆ ಅಂತಂದ್ರ ಮೊಬೈಲ್ ಬ್ಯಾಟ್ರಿ ತಗೋರಿ. ಮೊಬೈಲ್ ಬ್ಯಾಟ್ರಿ ಒಳಗ ಬ್ಯಾಟ್ರಿ ಎದರಿಂದ ಮಾಡಿರ್ತಾರಪ್ಪ ಅಂತಂದ್ರ ಕೆಮಿಕಲ್ ಗಳಿಂದ ಮಾಡಿರ್ತಾರೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಇರ್ತದ ಗೊತ್ತ್ರಿ, ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಇರ್ತತಿ. ಅಂದ್ರ ಅದ್ರೊಳಗ ಲಿಥಿಯಂ ಅಯಾನ್ಗಳನ್ನ ಹಾಕಿರ್ತಾರ. ಅವಾಗ ಏನಪ್ಪಾ ಅಂತಂದ್ರ ನೀವು ಆ ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಮಾಡ್ಬೇಕಂತಂದ್ರ ಅದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀರಿ. ಅವಾಗ ಈ ಲಿಥಿಯಂ ಅಯಾನ್ ಏನ್ ಮಾಡ್ತದಪ್ಪ ಅಂತಂದ್ರ ಆ ಏನ್ ಎಲೆಕ್ಟ್ರಿಕ್ ಎನರ್ಜಿನ ಸಪ್ಲೈ ಮಾಡಿರ್ತಿರಲ್ಲ, ಎಲೆಕ್ಟ್ರಿಕ್ ಎನರ್ಜಿ ಎದ್ರೊಳಗೆ ಸ್ಟೋರ್ ಮಾಡ್ಕೋತಂತಂದ್ರ ರಾಸಾಯನಿಕ ಎನರ್ಜಿ ಒಳಗೆ ಸ್ಟೋರ್ ಮಾಡ್ಕೋತದ, ಅಂದ್ರೆ ಕೆಮಿಕಲ್ ಎನರ್ಜಿ ಒಳಗೆ ಸ್ಟೋರ್ ಮಾಡ್ಕೋತೈತಿ. ಈ ಕೆಮಿಕಲ್ ಎನರ್ಜಿ ನೀವು ಯಾವಾಗ ಮೊಬೈಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ ಇಂಟರ್ನೆಟ್ ಅದು, ಅವಾಗ ನಿಮಗ ಏನ್ ಬೇಕ್ರಿ ಬ್ಯಾಟ್ರಿ ಶಕ್ತಿ ಬೇಕು. ಅದನ್ನ ರಾಸಾಯನಿಕ ಎನರ್ಜಿನ ಮತ್ತೆ ಇದ್ರ ಕನ್ವರ್ಟ್ ಮಾಡ್ಕೋತಿ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೈತಿ. ಅರ್ಥ ಆತ್ರಿ. ಈ ಎಲೆಕ್ಟ್ರಿಕ್ ಎನರ್ಜಿನ ರಾಸಾಯನಿಕ ಎನರ್ಜಿಯಾಗಿ ಕನ್ವರ್ಟ್ ಅಂದ್ರೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಲಿಥಿಯಂ ಅಯಾನ್. ಅದಕ್ಕೆ ರಾಸಾಯನಿಕ ಅಂತ ಯಾಕೆ ಕರಿತಾರಪ್ಪ ಅಂದ್ರೆ ಅಲ್ಲಿ ಕೆಮಿಕಲ್ ಹಾಕಿರ್ತಾರೆ, ಯಾವ ಅಂದ್ರ ಲಿಥಿಯಂ ಮತ್ತು ಅಯಾನ್ ಅನ್ನೋದು. ಅದ ಏನಾಕತಿ ಬ್ಯಾಟ್ರಿ ಯಾವಾಗ ನೀವು ಮೊಬೈಲ್ ಯಾವಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಮತ್ತೆ ಇದು ರಾಸಾಯನಿಕ ಎನರ್ಜಿ ಎತ್ರ ಬದಲಾವಣೆ ಆಗುತ್ತಾ ಎಲೆಕ್ಟ್ರಿಕ್ ಎನರ್ಜಿ ಒಳಗೆ ಬದಲಾವಣೆ ಆಗುತ್ತೆ. ನೆನ್ಪಿಟ್ಬೋದು, ಇದು ರಾಸಾಯನಿಕ ಎನರ್ಜಿ ಆಯ್ತು. ಈಗ ಅದು ಪೊಟೆನ್ಶಿಯಲ್ ಎನರ್ಜಿ, ಚಲನ, ಆಮೇಲೆ ಕೈನೆಟಿಕ್ ಎನರ್ಜಿ, ಆಮೇಲೆ ರಾಸಾಯನಿಕ ಎನರ್ಜಿ, ಆಮೇಲೆ ಸೋಲಾರ್ ಶಕ್ತಿ, ಸೋಲಾರ್ ಎನರ್ಜಿ, ಸೌರ ಶಕ್ತಿ ಅಂತ ಕರೀತಾರೆ. ಸೋಲಾರ್ ಎನರ್ಜಿ ಅಂತಂದ್ರೆ ಸೂರ್ಯನಿಂದ ಪಡೆದುಕೊಳ್ಳುವಂತ ಶಕ್ತಿ. ಸೂರ್ಯನಿಂದ ಪಡೆದುಕೊಳ್ಳುವಂತ ಶಕ್ತಿಗೆ ಏನ್ ಕರೀತಾರೆ ಸೋಲಾರ್ ಎನರ್ಜಿ ಅಂತ ಕರೀತಾರೆ. ಇವೆಲ್ಲ ಏನಪ್ಪಾ ಅಂತಂದ್ರ ಶಕ್ತಿಯ ವಿವಿಧ ರೀತಿಯಾದಂತ ವಿಧಗಳು ಇವು. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರ ವಿದ್ಯುತ್ ಶಕ್ತಿ. ಇದು ಹೆಂಗ್ ಇದಾಗುತ್ತೆ ಉತ್ಪತ್ತಿ ಆಗುತ್ತಂತಪ್ಪ ಅಂದ್ರ ಎಲೆಕ್ಟ್ರಾನ್ಗಳ ಚಲನೆಯಿಂದ. ಈಗ ಯಾವ್ದೋ ಒಂದು ವಸ್ತು ಇರುತ್ತಪ್ಪ ಅಂತಂದ್ರ ಅದ್ರೊಳಗೆ ಎಲೆಕ್ಟ್ರಾನ್ ಇರ್ತಾವ್ರಿ. ಯಾವಾಗ ನೀವು ಅದ್ ಎಲೆಕ್ಟ್ರಾನ್ಗಳ ಚಲನೆ ಆಗೋಂಗ್ ಮಾಡಿರಪ್ಪ ಅಂತಂದ್ರ ಅವಾಗ ಏನಾಗತ್ರಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಅಂದ್ರ ವಿದ್ಯುತ್ ಶಕ್ತಿ ಏನಾಗುತ್ತ ಪ್ರೊಡ್ಯೂಸ್ ಆಗುತ್ತ. ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಏನಪ್ಪಾ ಅಂದ್ರೆ ಶಕ್ತಿಯ ವಿಧಗಳು. ಆಮೇಲೆ ಇನ್ನೊಂದು ಈ ಚಾಪ್ಟರ್ ಒಳಗೆ ನೆನಪಿಟ್ಕೋಬೇಕಾಗಿದೆ ಏನಪ್ಪಾ ಅಂತಂದ್ರ ಕಾನ್ಸೆಪ್ಟ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನಪ್ಪಾ ಹಿಂಗಂತಂದ್ರ ಶಕ್ತಿಯ ಸಂರಕ್ಷಣಾ ನಿಯಮ. ಶಕ್ತಿಯ ಸಂರಕ್ಷಣಾ ನಿಯಮ ಏನ್ ಹಿಂಗಂತಂದ್ರ ಶಕ್ತಿಯ ಸಂರಕ್ಷಣೆ ಅಂತಂದ್ರ ಏನಪ್ಪಾ ಅಂದ್ರ ಈಗ ನೀವು ಯಾವುದೋ ಒಂದು ಶಕ್ತಿಯನ್ನ, ಈಗ ಉದಾಹರಣೆ ಅಂತಂತಂದ್ರ ನೋಡ್ರಿ, ಈಗ ಮೊಬೈಲ್ ತಗೋರಿ. ಮೊಬೈಲ್ ಒಳಗ ಮೊದಲು ಏನ್ ಮಾಡಿದ್ರಪ್ಪ ಅಂತಂದ್ರ ನೀವ
ಎಲೆಕ್ಟ್ರಿಕ್ ಎನರ್ಜಿನ ಸಪ್ಲೈ ಮಾಡಿದ್ರಿ. ಆ ಎಲೆಕ್ಟ್ರಿಕ್ ಎನರ್ಜಿ ಯಾವ ಎನರ್ಜಿಯ ಕನ್ವರ್ಟ್ ಆಗಿತ್ತು? ಕೆಮಿಕಲ್ ಎನರ್ಜಿ ಅಂದ್ರೆ ರಾಸಾಯನಿಕ ಎನರ್ಜಿಯ ಕನ್ವರ್ಟ್ ಆಗಿತ್ತು. ಅರ್ಥ ಆದ್ರಿ? ರಾಸಾಯನಿಕ ಎನರ್ಜಿಯ ಕನ್ವರ್ಟ್ ಆಗಿತ್ತು. ಅಂದ್ರೆ ನೀವು ಈ ಎಲೆಕ್ಟ್ರಿಕ್ ಎನರ್ಜಿನ ಏನ್ ನೀವು ಬ್ಯಾಟ್ರಿ ಚಾರ್ಜ್ ಮಾಡುವಾಗ ಏನ್ ಸಪ್ಲೈ ಮಾಡಿರ್ತಾರಲ್ಲ ವಿದ್ಯುತ್ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡಿರಿ. ಅಂತಂದ್ರ ಒಂದು ಶಕ್ತಿಯನ್ನ ಇನ್ನೊಂದು ಶಕ್ತಿಗೆ ಪರಿವರ್ತನೆ ಮಾಡಿರಿ, ಪರಿವರ್ತಿಸಲು ಸಾಧ್ಯ ಐತೆ ಅಂದಂಗಾತ. ಒಂದು ಶಕ್ತಿಯನ್ನ ಇನ್ನೊಂದು ಶಕ್ತಿಗೆ ಪರಿವರ್ತಿಸಲು ಸಾಧ್ಯ ಐತಿ, ಆದ್ರ ಆ ಶಕ್ತಿಯನ್ನ ನಾಶಗೊಳಿಸಲು ಸಾಧ್ಯವಿಲ್ಲ. ಅಂದ್ರ ಇಲ್ಲಿ ಎಷ್ಟು ನೀವು ಎಲೆಕ್ಟ್ರಿಕ್ ಎನರ್ಜಿ ತಗೊಂಡಿರ್ತಿರಲ್ಲ ಅಷ್ಟ ಏನಾಗುತ್ತಪ್ಪ ಅಂತಂದ್ರ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವುದೇ ರೀತಿಯಾದಂತ ಎನರ್ಜಿ ನಾಶವಾಗುವುದಿಲ್ಲ. ಅಂತಂದ್ರ ನೀವು ಎಷ್ಟನ್ನು ಕೊಟ್ಟಿರ್ತೀರಿ ಅಷ್ಟ ಕನ್ವರ್ಟ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತ ಲಾಸ್ ಆಗಲ್ಲ, ಅಂತಂದ್ರ ನಾಶ ಹೊಂದುವುದಿಲ್ಲ. ಎನರ್ಜಿ ನೀವು ಒಂದು ಶಕ್ತಿ ಫಾರ್ಮ್ದಿಂದ ಅಂದ್ರ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ಪರಿವರ್ತಿಸಬಹುದು, ಆದರೆ ಅದನ್ನ ನಾಶಗೊಳಿಸಲು ಸಾಧ್ಯವಿಲ್ಲ. ಇದಕ್ಕೇನಂತ ಕರೀತಾರಪ್ಪ ಅಂದ್ರ ಶಕ್ತಿಯ ಸಂರಕ್ಷಣಾ ನಿಯಮ ಅಂತ ಕರೀತಾರೆ. ಇದಕ್ಕೇನಪ್ಪಾ ಅಂದ್ರ ಶಕ್ತಿಯ ಸಂರಕ್ಷಣಾ ನಿಯಮ ಅಂತ ಕರೀತಾರೆ. ಅಂದ್ರೆ ಡೆಫಿನಿಷನ್ ಏನ್ ನೋಡ್ರಿ ಕರೆಕ್ಟಾಗಿ, ಶಕ್ತಿಯನ್ನ ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು. ಇವೇನಪ್ಪಾ ಅಂತಂದ್ರ ಶಕ್ತಿಯ ಸಂರಕ್ಷಣಾ ನಿಯಮ. ಈಗ ನೋಡ್ರಿ, ಇಲ್ಲೈತ್ ನೋಡ್ರಿ. ಈಗ ಆಣೆಕಟ್ಟೊಳಗ ಏನ್ ಮಾಡಿರಪ್ಪ ಅಂತಂದ್ರ ನೀರನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರಿ. ಇಲ್ಲೈತ್ ನೋಡ್ರಿ, ಆಣೆಕಟ್ಟೊಳಗ ಏನ್ ಮಾಡಿರಿ, ನೀರನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ಎತ್ತರದಲ್ಲಿರುವಂತ ಸ್ಟೋರ್ ಆಗಿರುವಂತ ಎನರ್ಜಿಗೆ ಏನಂತ ಕರೀತಾರು? ಪೊಟೆನ್ಶಿಯಲ್ ಎನರ್ಜಿ ಅಥವಾ ಪ್ರಚನ ಶಕ್ತಿ ಅಂತಾರ ಅಥವಾ ಸ್ಥಿತಿ ಶಕ್ತಿ ಅಂತ ಕರೀತಾರ. ಈ ವಾಟರ್ ಸ್ಟೋರ್ಡ್ ಅಟ್ ಎ ಹೈಟ್ ಇದಕ್ಕೆ ಏನಂತಾರ್ರಿ? ಪ್ರಚನ ಶಕ್ತಿ ಅಂತ ಕರೀತಾರ. ಇದನ್ನ ನೀವು ಚಲನೆ ಬಿಟ್ರಿ ಅಂತ ತಿಳ್ಕೊರಿ. ನೀರ್ ಏನ್ ಮಾಡ್ತೈತಪ್ಪ ಅಂದ್ರೆ ಹರಿ ಬಿಟ್ರಿ ಅಂತ ತಿಳ್ಕೊರಿ, ಅಣೆಕಟ್ಟದಲ್ಲಿರುವಂತ ನೀರು ಇದೇನಾಗತ್ರಿ ಇವಾಗ ಚಲನ ಶಕ್ತಿಯಾಗಿ ಬದಲಾವಣೆ ಆತ. ನೋಡ್ರಿ, ಚಲನ ಶಕ್ತಿಯಾಗಿ ವೇಗವಾಗಿ ಹರಿಯುವ ನೀರು ಚಲನ ಶಕ್ತಿಯಾಗಿ ಬದಲಾವಣೆ ಆತ. ಅಂದ್ರ ಒಂದು ಶಕ್ತಿಯಿಂದ ನೀವು ಪ್ರಚನ ಶಕ್ತಿ ಇತ್ತಿಲ್ಲಿ, ಅದನ್ನ ನೀವು ಯಾವ ಶಕ್ತಿಯಾಗಿ ಬದಲಾವಣೆ ಮಾಡಿರಿ? ಚಲನ ಶಕ್ತಿಯಾಗಿ ಬದಲಾವಣೆ ಮಾಡಿರಿ. ಆದ್ರ ಅದನ್ನ ನೀವು ಯಾವುದೇ ರೀತಿಯಾದಂತ ಶಕ್ತಿಯನ್ನ ಲಾಸ್ ಮಾಡಕ್ ಆಗಲ್ಲ. ಇಲ್ಲಿ ನೋಡ್ರಿ, ಒಂದು ಶಕ್ತಿಯನ್ನ ಪ್ರಚನ ಶಕ್ತಿಯನ್ನ ಚಲನ ಶಕ್ತಿಯಾಗಿ ಕನ್ವರ್ಟ್ ಮಾಡಿರಿ. ಆಮೇಲೆ ನೀರ್ ಏನಾಕೈತಪ್ಪ ಅಂತಂದ್ರ ಈ ಟರ್ಬೈನ್ ಮೇಲೆ ಬೀಳ್ತದ್ರಿ. ಟರ್ಬೈನ್ ಮೇಲೆ ಬಿದ್ದಂತ ನೀರ ಏನಾಗಿ ಬದಲಾವಣೆ ಆಗತ್ತ? ಇದು ಟರ್ಬೈನ್ ತಿರ್ಗಾಕ್ ಸ್ಟಾರ್ಟ್ ಆಗತ್ತ. ತಿರುಗುದಂತಂದ್ರೆ ಏನ್ರಿ? ಮೆಕ್ಯಾನಿಕಲ್ ಅಂದಂಗ. ಈ ಮೆಕ್ಯಾನಿಕಲ್ ಎನರ್ಜಿ ತಿರುಗುದ್ರಿಂದ ಏನಾಗತ್ತಪ್ಪ ಅಂತಂದ್ರ ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಆಗತ್ತ. ನೋಡ್ರಿ, ಇಲ್ಲಿ ಮೊದಲ ಪ್ರಚನ ಶಕ್ತಿ ಇತ್ತ, ಆಮೇಲೆ ಚಲನ ಶಕ್ತಿಯಾಗಿ ಬದಲಾವಣೆ ಆತ. ಈ ಟರ್ಬೈನ್ ತಿರುಗುದಕ್ಕಿಂತಪ್ಪ ಅಂತಂದ್ರ ಯಾಂತ್ರಿಕ ಶಕ್ತಿ ಅಂತ ಕರೀತಾರ, ಅಥವಾ ಮೆಕ್ಯಾನಿಕಲ್ ಎನರ್ಜಿ. ಅಂತಂದ್ರೆ ಟರ್ಬೈನ್ ತಿರ್ಗಾಕತ್ತಿಲ್ಲ ಇದಕ್ಕ ಯಾಂತ್ರಿಕ ಶಕ್ತಿ ಅಂತ ಕರೀತಾರ. ಈ ಟರ್ಬೈನ್ ತಿರುಗೋದ್ರಿಂದ ಆಮೇಲೆ ಇಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರ ಒಂದ್ ಮೋಟರ್ ಇರತ್ರಿ, ಅದೇನಾಕತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಅವಾಗ ಏನಾಗತ್ತ? ವಿದ್ಯುತ್ ಶಕ್ತಿ ಎಲ್ಲಾ ಕಡೆನೂ ಸಪ್ಲೈ ಮಾಡ್ತಾರ. ಅಂದ್ರೆ ನೀವು ಹೆಂಗ್ ಬದಲಾವಣೆ ಮಾಡಿರಿ ನೋಡ್ರಿ, ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹೆಂಗಂತಂದ್ರೆ ಒಂದು ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಆತಲ್ಲ ಇಲ್ಲಿ. ಪೊಟೆನ್ಶಿಯಲ್ ಎನರ್ಜಿ ಇದ್ದದ ಏನಾತ? ಚಲನ ಶಕ್ತಿ ಆತ. ಚಲನ ಶಕ್ತಿ ಇದ್ದದ ಏನಾತ? ಯಾಂತ್ರಿಕ ಶಕ್ತಿ ಆತ. ಯಾಂತ್ರಿಕ ಶಕ್ತಿ ಇದ್ದದ ಏನಾತ? ಕರೆಂಟ್ ಅಂತಂದ್ರೆ ಎಲೆಕ್ಟ್ರಿಸಿಟಿಯಾಗಿ ಬದಲಾವಣೆ ಆತ. ಇವೆಲ್ಲ ಏನಪ್ಪಾ ಅಂತಂದ್ರೆ ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು, ಆದ್ರೆ ಅದನ್ನ ನಾವು ಸೃಷ್ಟಿಸಲು ಸಾಧ್ಯವಿಲ್ಲ. ಅಂದ್ರೆ ನಾವು ಹೊಸದಾಗಿ ಅದನ್ನ ಕ್ರಿಯೇಟ್ ಮಾಡಕ್ಕೂ ಸಾಧ್ಯ ಇಲ್ಲ, ಅಥವಾ ಅದನ್ನ ನಾಶ ಮಾಡಕ್ಕೂ ಸಾಧ್ಯ ಇಲ್ಲ ಶಕ್ತಿಯನ್ನ. ಇದು ಅರ್ಥ ಮಾಡ್ಕೋರಿ. ನೋಡ್ರಿ, ಈ ಶಕ್ತಿಯ ರೂಪ ಅಂತಂದ್ರ ಇಲ್ಲಿ ಇದಾವು. ಯಾವ್ಯಾಪ ಅಂದ್ರ ಶಕ್ತಿ ರೂಪ ಬಗ್ಗೆ ಹೇಳುವ ಪೊಟೆನ್ಶಿಯಲ್ ಎನರ್ಜಿ. ಇನ್ನೊಂದೇನಪ್ಪಾ ಅಂತಂದ್ರ ಈ ಬಿಲ್ಲು ಅಂದ್ರ ನೋಡ್ರಿ, ಅದನ್ನ ನೀವು ಏನ್ ಹಿಂಗ ಎಳದಿತಿರಲ್ಲ, ಎಳದಾಗ ಏನಾತ್ರಿ ಅಲ್ಲಿ ಎನರ್ಜಿ ಸ್ಟೋರ್ ಆತಿಲ್ಲೋ ರೀ. ಎನರ್ಜಿ ಸ್ಟೋರ್ ಆತಿ. ಇಲ್ಲಿ ಎಳದು ಬಿಲ್ಲನ್ನು ಎಳದ್ಮೇಲೆ ಏನ್ ಎನರ್ಜಿ ಸ್ಟೋರ್ ಆಗಿರತ್ತಲ್ಲ ಅದಕ್ಕೆ ಏನಂತಾರು? ಪ್ರಚನ್ನ ಶಕ್ತಿ ಅಂತ ಕರೀತಾರ. ಆಮೇಲೆ ವಿದ್ಯುತ್ ಶಕ್ತಿ ಅಂತಂದ್ರೆ ವೈರ್ ಮೂಲಕ ಹರಿಯುವಂತ ಶಕ್ತಿ. ಎಲೆಕ್ಟ್ರಾನ್ಗಳು ಮೂವ್ಮೆಂಟ್ ಆಗತ್ತಂತಂದ್ರೆ ಏನಾಗತ್ತ? ವಿದ್ಯುತ್ ಶಕ್ತಿ ಸ್ಟಾರ್ಟ್ ಆಗತ್ತ. ಚಲನ ಶಕ್ತಿ ಅಂತಂದ್ರೆ ಏನ? ಕೈನೆಟಿಕ್ ಎನರ್ಜಿ. ಇಲ್ಲಿ ನೋಡ್ರಿ, ವೇಗದ ಕ್ರಿಕೆಟ್ ಚೆಂಡು ನೀವು ಎಷ್ಟು ಜೋರಾಗಿ ಓಡ್ ಬರ್ತಿರಲ್ಲ ಅಷ್ಟೇನಾಗತ್ತ? ಎನರ್ಜಿ ಜಾಸ್ತಿ ಆಗುತ್ತೆ. ಅದಕ್ಕೆ ಏನಂತಾರು? ಚಲನ ಶಕ್ತಿ ಅಂತ ಕರೀತಾರ. ಆಮೇಲೆ ರಾಸಾಯನಿಕ ಶಕ್ತಿ. ನಾವು ಇನ್ನೊಂದೇನಪ್ಪಾ ಅಂತಂದ್ರೆ ಈ ಪೆಟ್ರೋಲ್ ಅಕ್ಷರ ಅಂತ ತಿಳ್ಕೊರಿ. ಆ ಪೆಟ್ರೋಲ್ ಏನಾಗುತ್ತಾ? ಪೆಟ್ರೋಲ್ ಅನ್ನೋದು ಒಂದು ಕೆಮಿಕಲ್, ಅಂದ್ರೆ ರಾಸಾಯನಿಕ. ಅದು ದಹನ ಹೊಂದಿ ಏನಾಗುತ್ತ? ಗಾಡಿಗಳು ಮೂವ್ಮೆಂಟ್ ಆಕಾವ್. ಅದಕ್ಕೆ ಏನಾತ್ರಿ? ಅದಕ್ಕ ರಾಸಾಯನಿಕ ಎನರ್ಜಿ ಅಂತ ಕರೀತಾರ. ಆಮೇಲೆ ಶಾಖ ಶಕ್ತಿ. ಆಮೇಲೆ ಈಗ ನೀವು ಅಡಿಗೆ ಮಾಡ್ತಿರ್ತೀರಿ, ಬಿಸಿ ಆಗಿರತ್ತಲ್ರಿ, ಆ ಬಿಸಿಯಿಂದ ಉತ್ಪತ್ತಿ ಆಗುವಂತ ಶಕ್ತಿ ಯಾವ್ದ? ಶಾಖ ಶಕ್ತಿ. ಆಮೇಲೆ ಸೋಲಾರ್ ಎನರ್ಜಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಶಕ್ತಿಯ ರೂಪಗಳು. ಈಗೇನಪ್ಪಾ ಅಂದ್ರೆ ಕ್ವಶನ್ ಬರೋಣ.
ಒಂದು ಎಳೆದ ಸ್ಪ್ರಿಂಗ್ ನಲ್ಲಿರುವ ಶಕ್ತಿಯು ಪ್ರಚನ್ನ ಶಕ್ತಿಯಾಗಿದೆ. ಕರೆಕ್ಟ್ ತಪ್ಪು? ಪ್ರಚನ್ನ ಶಕ್ತಿ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ. ಎಳೆದ ಸ್ಪ್ರಿಂಗ್ ಅಂತಂದ್ರೆ ಏನ್ರಿ? ತನ್ನ ಆಕಾರವನ್ನು ಆಕಾರ ಬದಲಾವಣೆ ಮತ್ತ ಸ್ಟೋರ್ ಅಂತ ಹೇಳಿ ಬಂತಂತಂದ್ರ ಸ್ಟೋರ್ ಮಾಡೋದ್ರಿಂದ ಯಾವ ಉದಾಹರಣೆ ಬರತ್ರಿ? ಪೊಟೆನ್ಶಿಯಲ್ ಎನರ್ಜಿ ಬರತ್ತಿ. ಆಮೇಲೆ ಹರಿಯುತ್ತಿರುವ ನದಿ ನೀರಿನಲ್ಲಿರುವಂತಹ ಶಕ್ತಿಯು ಚಲನ ಶಕ್ತಿಯಾಗಿದೆ. ಅಂದ್ರ ನೀರ್ ಹರಿಯಾಕೈತಪ್ಪ ಅಂದ್ರೆ ಚಲನೆಯ ಮೂಲಕ ಪಡೆದುಕೊಳ್ಳುವಂತ ಶಕ್ತಿಗೆ ಚಲನ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಅಂತ ಕರೀತಾರ. ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟರಿಯಲ್ಲಿರುವಂತಹ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿದೆ. ಅಂತಂದ್ರ ಆ ಬ್ಯಾಟರಿ ಒಳಗೆ ಏನು ಸ್ಟೋರ್ ಆಗಿರತ್ತಲ್ಲ ಅದು ವಿದ್ಯುತ್ ಶಕ್ತಿ ಆಗಿರುತ್ತೆ. ನೀವು ಯಾವಾಗ ಮೊಬೈಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ ಆ ವಿದ್ಯುತ್ ಶಕ್ತಿ ಏನಾಗುತ್ತೆ? ಸಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ? 3 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಾವು ಕೊಳಕಾದ ಹತ್ತಿ ಅಥವಾ ಇತರ ಬಟ್ಟೆಗಳಲ್ಲಿರುವಂತಹ ಗ್ರೀಸ್ ಅಥವಾ ಎಣ್ಣೆ ಕಲೆಗಳನ್ನು ತೆಗೆಯಲು ನೀರಿಗೆ ಮಾರ್ಜಕ ಅಂತಂದ್ರೆ ಸಾಬೂನ್ ಪುಡಿ ಬೆರೆಸಿ ಅದರಲ್ಲಿರುವಂತಹ ಬಟ್ಟೆಗಳನ್ನ ನೆನೆಸುವುದರಿಂದ ಮತ್ತು ಒಗೆಯುವುದರ ಮೂಲಕ ಶುಭ್ರಗೊಳಿಸಬಹುದು. ಈ ಪ್ರಕ್ರಿಯೆಯು ದ್ರವದ ಯಾವ ಗುಣವನ್ನು ಅವಲಂಬಿಸಿದೆ ಅಂತ ಕೇಳಿದಾರೆ. ಏನ್ ಕ್ವಶನ್ ಪಾ ಅಂತಂದ್ರೆ, ಈಗ ನಿಮ್ ಬಟ್ಟೆ ಅದು ಕೊಳೆ ಆಗಿರೋದು ಅಂತ ಹೇಳಿ ತಿಳ್ಕೊರಿ. ನಾರ್ಮಲ್ ಆಗಿ ನೀರಿನಿಂದ ವಾಶ್ ಮಾಡಿರಪ್ಪ ಅಂತಂದ್ರೆ ಅಷ್ಟು ಕ್ಲೀನ್ ಆಗಲ್ರ. ಅದಕ್ಕೆ ನೀವು ಸಾಬೂನ್ ಪುಡಿ ಹಾಕಿನಾರ ಅಥವಾ ಮಾರ್ಚಕ್ ಅಂತ ಕರೀತಾರಲ್ಲ ಅದ ನೀವು ಸಾಬೂನ್ ಪುಡಿ ಹಾಕಿ ನೆನೆ ಇಟ್ಟಿರಪ್ಪ ಆಮೇಲೆ ವಾಶ್ ಮಾಡಿರಂತಂದ್ರ ಅದೇನಾಗುತ್ತೆ? ಜಲ್ದಿ ವಾಶ್ ಆಗುತ್ತೆ, ಅಂದ್ರೆ ಸ್ವಚ್ಛ ಆಗುತ್ತೆ ಅಂತ ಕೇಳಿದಾರ. ಇದು ಎದಕ್ಕೆ ಹಿಂಗಾಗುತ್ತ ಅಂತ ಕೇಳಿದಾರ ಅವ್ರು. ನೋಡ್ರಿ, ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರ ನಮಗೇನ್ ಗೊತ್ತಿರ್ಬೇಕು? ಸರ್ಫೇಸ್ ಟೆನ್ಷನ್ ಬಗ್ಗೆ ಗೊತ್ತಿರ್ಬೇಕು. ಅಂತಂದ್ರ ಮೇಲ್ಮೈ ಸೆಳೆತ. ನೋಡ್ರಿ ಆಮೇಲೆ ಕ್ವಶನ್ ಬರುವಂತ ನೋಡ್ರಿ, ಈಗ ಸರ್ಫೇಸ್ ಟೆನ್ಷನ್ ಅಂತಂದ್ರೆ ಏನ ಮೊದಲು ನೋಡ್ರಿ. ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ. ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ ಏನಪ್ಪಾ ಹಿಂಗಂತಂದ್ರ ನೋಡ್ರಿ, ಈಗ ಒಂದ್ ಇದ್ರೊಳಗ ನೀರ್ ಅದಾವ ಅಂತ ಹೇಳ್ತಿಕೋರಿ. ಒಂದ್ ಪ್ಲಾಸ್ ಒಳಗ ನೀರ್ ಅದಾವ. ಇವೆಲ್ಲ ನೀರಿನ ಕಣಗಳು. ಇವು ಏನಾಗಿರ್ತಾವಪ್ಪ ಅಂತಂತಂದ್ರ ಒಂದಕ್ಕೊಂದು ಅಂಟಿಕೊಂಡಿರ್ತಾವ್ರಿ. ನೀರಿನ ಕಣಗಳು ಒಂದಕ್ಕೊಂದು ಏನಿರ್ತಾವಪ್ಪ ಅಂದ್ರೆ ಅಂಟಿಕೊಂಡಿರ್ತಾವ. ಹೆಂಗ್ ಅಂಟಿಕೊಂಡಿರ್ತಾವ ಅಂತಂತಂದ್ರ ಇಲ್ಲಿ ನೋಡ್ರಿ, ಇಲ್ಲೊಂದು ನೀರಿನ ಕಣ ಐತಿ ಅಂತ ಹೇಳಿ ತಿಳ್ಕೊರಿ. ಇದು ನೀರಿನ ಕಣ. ಇವು ಬಾಜು ಒಂದ್ ಜೊತೆ ಏನಾಗಿರುತ್ತಪ್ಪ ಅಂದ್ರೆ ಇದು ಅಂಟ್ಕೊಂಡಿರತ್ರಿ. ಆಮೇಲೆ ಈ ಕಡೆ ಬಾಜು ಅಂಟ್ಕೊಂಡಿರತ್ತೆ, ಕೆಳಗಿನ ಜೊತೆನೂ ಅಂಟ್ಕೊಂಡಿರತ್ತೆ, ಮ್ಯಾಲಿನ ಜೊತೆನೂ ಏನಾಗಿರತ್ತೆ ಅಂಟ್ಕೊಂಡಿರತ್ತೆ. ಅಂದ್ರ ಈ ನೀರಿನ ಕಣ ಸ್ಟೇಬಲ್ ಆಗಿ ನಿಂತ್ಬಿಟ್ಟಿರತ್ರಿ. ಅಂದ್ರೆ ಎಲ್ಲೂ ಮೂವ್ಮೆಂಟ್ ಆಗಲ್ಲ. ಅದು ಯಾಕೆ ಮೂವ್ಮೆಂಟ್ ಆಗಲ್ಲ? ಈ ಕಡೆನೂ ಹಿಡ್ಕೊಂಡಾನ ಈ ನೀರಿನ ಕಣವನ್ನ, ಈ ಕಡೆನೂ ಈ ನೀರಿನ ಕಣ ಹಿಡ್ಕೊಂಡತ್ತೆ, ತೆಳಗೂ ನೀರಿನ ಕಣ ಹಿಡ್ಕೊಂಡತ್ತೆ, ಮ್ಯಾಲೂ ಏನ್ ಮಾಡೈತಿ? ನೀರಿನ ಕಣ ಹಿಡ್ಕೊಂಡಿರ್ತಿ. ಅಂದ್ರ ಒಂದಕ್ಕೊಂದು ಹಿಂಗ್ ಕೈ ಹಿಡ್ಕೊಂಡಾರ ಅಂತ ಹೇಳಿ ತಿಳ್ಕೊರಿ ನೀವು. ಅವಾಗ ಏನಾಗಲ್ರಿ? ಮೂವ್ಮೆಂಟ್ ಆಗಲ್ಲ. ಅಂದ್ರ ಎಲ್ಲಿ ನಿಲ್ತಾನ ಅಲ್ಲಿ ಆರಾಮ್ ನಿಂತಿರ್ತಾನ. ಹಂಗ ನೋಡ್ರಿ, ಇಲ್ಲೂ ನೀರಿನ ಕಣ ಐತಿ. ಇಲ್ಲೂ ಏನಪ್ಪಾ ಅಂತಂದ್ರ ಬಾಜುನು ಇರ್ತಾನೋ, ತೆಳಗೂ ಇರ್ತಾನೋ, ಆಮೇಲೆ ಮೇಲೂ ಇರ್ತಾನೋ, ಆಮೇಲೆ ಇದ್ರ ಬಾಜುನು ಇರ್ತಾನ. ಹಂಗೇನಪ್ಪಾ ಅಂತಂದ್ರ ನೀರಿನ ಕಣಗಳು ಒಂದಕ್ಕೊಂದು ಅಂಟ್ಕೊಂಡ್ ಸ್ಟೇಬಲ್ ಆಗಿ ಇರ್ತಾವ. ಆದ್ರ ಸರ್ಫೇಸ್ ಅಂತಂದ್ರ ಮೇಲ್ಮೈ, ನೀರಿನ ಮೇಲ್ಮೈ. ಈಗ ಒಂದ ಲೋಟ ತಗೊಂಡ್ರಿ ಅಂತ ತಿಳ್ಕೊರಿ, ಒಂದ ಫ್ಲಾಸ್ಕ್ ಅಥವಾ ಲೋಟ ತಗೊಂಡ್ರಿ. ಇದೇನ್ ಸರ್ಫೇಸ್ ದಾಗ ನೀರ್ ಇರ್ತಲ್ರಿ, ಮೇಲ್ಮೈ ನೀರೊಳಗ ಅಲ್ಲಿ ಏನ್ ಇರಂಗಿಲ್ಲಪ್ಪ ಅಂತಂತಂದ್ರ ಮೇಲಿನ ವ್ಯಕ್ತಿಗಳು ಇರಂಗಿಲ್ರಿ. ಅಂದ್ರೆ ಮೇಲಿನ ನೀರಿನ ಕಣಗಳು ಇರಂಗಿಲ್ಲ. ಅವ್ರನ್ನ ತೆಳಗೆ ಎಳಿತಾರ. ಯಾಕಂದ್ರೆ ತೆಳಗ ಒಂದ್ ನೀರಿನ ಕಣ ಇರ್ತತಿ, ಬಾಜು ಒಬ್ಬ ಇರ್ತಾನ್ರಿ, ಈ ಕಡೆ ಬಾಜು ಒಬ್ಬ ಇರ್ತಾನ, ಆದ್ರ ಮ್ಯಾಗ ಇರಂಗಿಲ್ಲ. ಅಂದ್ರ ಈಗ ಒಂದ ಫ್ಲಾಸ್ಕ್ ಐತಿ ಅಂತ ಹೇಳಿ ತಿಳ್ಕೊರಿ ಅಥವಾ ಸರ್ಫೇಸ್ ಐತಿ. ಈ ಮ್ಯಾಲಿನ ನೀರಿನ ಕಣಗಳು ಏನಿರ್ತಾವಲ್ಲ ಅವಕ್ಕ ಮ್ಯಾಗಿನ ನೀರಿನ ಕಣಗಳು ಜೋಡಿಯಾಗಿರಂಗಿಲ್ಲ. ಬರೇ ತೆಳಗ ಬಾಜು ಅಷ್ಟೇ ಇರ್ತಾವ. ಅದಕ್ಕೆ ಏನಾಕತ್ತಪ್ಪ ಅಂದ್ರ ಅಲ್ಲೊಂದ ಸೆಳೆತ ನಿರ್ಮಾಣ ಆಕತಿ. ಅಂದ್ರ ಅವಕ್ಕ ಅಂಜಿಕ್ ಬಂದಂಗ ಆಗತ್ತ. ಯಾಕಂತಂದ್ರ ಮ್ಯಾಗ ಯಾರನ್ನು ಗಟ್ಟಿಗೆ ಹಿಡ್ಕೊಕ್ ಅವ್ರು ಇರಂಗಿಲ್ಲ. ಅರ್ಥಾತು ಮ್ಯಾಗ ಅವ್ರನ್ನ ಏನಾರ ಅಕಸ್ಮಾತ್ ಹಿಡ್ಕೊಂಡಿರ ಅವ್ರು ಸ್ಟೇಬಲ್ ಆಗಿ ನಿಂತ್ ಬಿಡ್ತಿದ್ವು. ಆದ್ರ ಮೇಲೆ ನೀರಿನ ಕಣಗಳು ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾವಪ್ಪ ಅಂದ್ರೆ ಇವ ಅಂಜಿಕ್ ಬಂದ ಬಾಜುನು ಗಟ್ಟಿಗೆ ಹಿಡ್ಕೋತಾವು, ಇದನ್ನು ಗಟ್ಟಿಗೆ ಹಿಡ್ಕೋತಾವು, ಇದನ್ನು ಏನ್ ಮಾಡ್ತಾವಪ್ಪ ಅಂದ್ರೆ ಹೆಚ್ಚಿಗೆ ಪೋಸ್ಟ್ ಹಿಡ್ಕೋತಾವ. ಇವು ತೆಳಗಿನ ನೀರಿನ ಕಣಗಳಕ್ಕಿಂತ ಹೆಚ್ಚಿಗೆ ಪೋಸ್ಟ್ ಏನ್ ಮಾಡ್ತಾವಪ್ಪ ಅಂದ್ರೆ ಬಾಜುನು ಹಿಡ್ಕೋತಾವು, ತೆಳಗು ಹಿಡ್ಕೋತಾವು, ಇದ್ರ ಬಾಜು ಹಿಡ್ಕೋತಾವು. ಆದ್ರೆ ಇಲ್ಲಿ ಮ್ಯಾಗ ಏನಾಗೈತಿ? ನೀರಿನ ಕಣ ಮಿಸ್ ಆಗೈತಿ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಇಲ್ಲೊಂದ್ ಸೆಳೆತ ನಿರ್ಮಾಣ ಆಕತಿ.
ಅವಾಗ ಏನಾಗತ್ರಿ ಸೆಳೆತ ನಿರ್ಮಾಣ ಆಗತ್ತ. ಇವು ಇಷ್ಟು ಗಟ್ಟಿ ಹಿಡ್ಕೊಂಡಿರ್ತಾವಲ್ಲ, ಇಲ್ಲೊಂದ್ ಏನಪ್ಪಾ ಅಂದ್ರೆ ತೆಳುವಾದ ಲೇಯರ್ ಒಂದು ಫಾರ್ಮೇಶನ್ ಆಗತ್ರಿ, ಒಂದು ಲೇಯರ್. ಯಾಕಂದ್ರ ಅಷ್ಟು ಗಟ್ಟಿಯಾಗಿ ಏನ್ ಮಾಡ್ತಾವ ಅಂದ್ರೆ ಹೇಳ್ಕೊಂಡ್ ಹಿಡ್ಕೊತಾವ. ಯಾಕೆ ಹೇಳ್ಕೊಂಡ್ ಹಿಡ್ಕೊತಾರವ? ಮ್ಯಾಲ ಒಂದು ನೀರಿನ ಕಣ ಮಿಸ್ ಆಗೈತೆ, ಅದಕ್ಕೆ ಮ್ಯಾಲ ಅಕಸ್ಮಾತ್ ನೀ ಜೋಡಿ ಇತ್ತು ಅಂತ ಹೇಳ್ತಿಕೋರಿ ಅವ್ ಅಂಜಿಕೆ ಪಡ್ತಿರ್ಕಿಲ್ಲ ಅವ. ಆದ್ರೆ ಇಲ್ಲಿ ಮ್ಯಾಗ ಒಂದು ಜೋಡಿ ಮಿಸ್ ಆಗೈತೆ, ಅದಕ್ಕೆ ಮಿಸ್ ಆಗಿದ್ ಅನ್ನೋ ಕಾರಣ ಏನಾಗೈತಿ, ಇವು ನಾರ್ಮಲ್ ಆಗಿ ಗಟ್ಟಿ ಹಿಡ್ಕೋದಕ್ಕಿಂತ ಜಾಸ್ತಿ ಗಟ್ಟಿ ಹಿಡ್ಕೋಕ್ ಸ್ಟಾರ್ಟ್ ಮಾಡ್ತಾವ ಬಾಜುನ ಮತ್ತೆ ತೆಳಗಿನ ನೀರಿನ ಕಣಗಳನ್ನ. ಅವಾಗ ಏನಾಗುತ್ತಾ ಮ್ಯಾಗ ಒಂದು ಸೆಳೆತ ನಿರ್ಮಾಣ ಆಗಿ ಒಂದು ಸಣ್ಣದ ಏನಾಗತ್ರಿ ಲೇಯರ್ ಅಂತಂದ್ರ ಎರಡು ಹತ್ಕೊಂಡ್ಬಿಡ್ತಾವ ಇವು. ಎಲ್ಲಾ ನೀರಿನ ಕಣಗಳು ಏನಕ್ಕವು ಒಂದಕ್ಕೊಂದು ಏನಕ್ಕವು ಹತ್ತಿರ ಬಂದಾಗ ಏನಕ್ಕವ್ರಿ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಎಂತ ಲೇಯರ್ ಅಂದ್ರೆ ಹಿಂಗ್ ಲೇಯರ್ ಫಾರ್ಮೇಶನ್ ಆಗುತ್ತೆ ನೋಡ್ರಿ. ಹಿಂಗ್ ಲೇಯರ್ ಫಾರ್ಮೇಶನ್ ಆತಪ್ಪ ಅಂತಂದ್ರ ಅದ್ರ ಮೇಲೆ ಏನಾಕತ್ರಿ, ಈ ನೀರಿನ ಮೇಲೆ ಯಾಕಪ್ಪ ಇವು ಕೀಟಗಳು ಆತು ಪಕ್ಷಿಗಳು ಆತು ಯಾಕೆ ಚಲಿಸ್ತಾವು ಅಂತ ಹೇಳ್ತಾವ, ನಿಲ್ತಾವು ಅಂತ ಕೊಡ್ತಾರ. ನಾವು ಮನುಷ್ಯರು ಅಂತಂದ್ರೆ ಏನಾಕತಿ, ನಾವು ಮುಳುಗ್ತಾವ್ರಿ, ನೀರಿನ ಮೇಲೆ ನಿಲ್ಲಕ್ಕಾಗಲ್ಲ. ಯಾಕಪ್ಪ ಅಂತಂದ್ರ ಇದ್ರ ವೇಟ್ ಇಷ್ಟ ಇರ್ತಾವಲ್ಲ, ಈ ಏನ್ ಲೇಯರ್ ಫಾರ್ಮೇಶನ್ ಆಗಿರುತ್ತಲ್ರಿ ಆ ಲೇಯರ್ ಮೇಲೆ ನಿಲ್ಲುವಂತ ಕೆಪಾಸಿಟಿನ ಹೊಂದಿರ್ತಾವ್ರಿ ಇವು ಕೀಟಗಳು. ಅರ್ಥಾತು ಈ ಲೇಯರ್ ಮೇಲೆ ನಿಲ್ಲುವಂತ ಕೆಪಾಸಿಟಿನ ಹೊಂದಿರ್ತಾವ. ಅದ್ರ ನಾವು ಮನುಷ್ಯರು ಓದು ಅಂತ ಹೇಳ್ತಿವ್ರಿ, ನಮ್ಮ ವೇಟ್ ಇಷ್ಟ ಇರ್ತತ್ಲ, ಈ ಲೇಯರ್ ಏನಾಗತ್ತ ಹರಿದು ಬಿಡತ್ತದ, ಲೇಯರ್ ಏನಾಗತ್ರಿ ಮುರಿದು ಬಿಡತ್ತದ. ಅದಕ್ಕೆ ಏನಾಗಲ್ಪ, ನಾವು ಮನುಷ್ಯರ್ ನಿಲ್ಲಂಗಿಲ್ಲ. ಅರ್ಥಾತು ಮನುಷ್ಯರ್ ನಿಲ್ಲಂಗಿಲ್ಲ. ಈಗ ನೋಡ್ರಿ ಇದು ಅರ್ಥಾತು ನಿಮ್ಗೆ ಸರ್ಫೇಸ್ ಟೆನ್ಷನ್. ಆಮೇಲೆ ಸರ್ಫೇಸ್ ಟೆನ್ಷನ್ ಇನ್ನೊಂದೇನಪ್ಪಾ ಅಂದ್ರೆ, ಸರ್ಫೇಸ್ ಟೆನ್ಷನ್ ಎದಕ್ ಕಾರಣ ಆಕತ್ತಂದ್ರ, ಈ ಮಳೆಯ ಹನಿಗಳು ರೌಂಡ್ ಆಗಿರಲು ಯಾಕಪ್ಪ ಅಂತಂದ್ರ ಈ ಸರ್ಫೇಸ್ ಟೆನ್ಷನ್ ನ ಕಾರಣ. ಯಾಕಂತಂದ್ರ ಇವು ಯಾವಾಗಿದ್ರು ನೀರಿನ ಕಣಗಳು ತನ್ನಂತೆ ಇರುವಂತ ನೀರಿನ ಕಣಗಳ ಜೊತೆ ಅಷ್ಟ ಏನಾಗಿರ್ತಾವಪ್ಪ ಅಂದ್ರೆ ಜೋಡಿಯಾಗಿರ್ತಾವ ಇವು ನೋಡ್ರಿ. ಈಗ ನೀರಿನ ಕಣ ಈಗ ಮಳಿ ಬಿತ್ತ ಅಂತ ಹೇಳ್ತಿಕೋರಿ, ಹಿಂಗ ಮಳಿ ಬೀಳತದ ಅಂತ ಹೇಳ್ತಿಕೋರಿ. ಇವ್ ಯಾಕೆ ತೆಳಗ ರೌಂಡ್ ಆಗಿ ಬರ್ತಾವಪ್ಪ ಅಂತಂದ್ರ ಈ ನೀರಿನ ಕಣಗಳು ಅದ್ರ ಜೋಡಿ ಇರುವಂತ ನೀರಿನ ಕಣಗಳ ಜೊತೆ ಇಷ್ಟು ಅಟ್ರಾಕ್ಟ್ ಆಗಿರ್ತಾವಲ್ಲ, ಅವೇನಕ್ಕಪ್ಪ ಅಂದ್ರ ಆ ಆಕಾರ ಏನಕತಿ ಹಿಂಗ್ ಹತ್ತಿ ಕುಂಡ್ರದಿಂದ ನೋಡಿಲ್ಲ, ಹಿಂಗ ರೌಂಡ್ ಫಾರ್ಮೇಶನ್ ಆಗಿಬಿಡುತ್ತೆ. ಈ ನೀರಿನ ಕಣಗಳು ಒಂದಕ್ಕೊಂದು ಇಷ್ಟು ಹತ್ತಿಕೊಂಡಿರ್ತಾವಲ್ಲ, ಈ ಹತ್ತಿ ಕುಂಡ್ರದಿಂದ ಏನಾಗತ್ತೆ ಹಿಂಗ ರೌಂಡ್ ಫಾರ್ಮೇಶನ್ ಆಗಿಬಿಡತ್ತೆ. ಅದಕ್ಕೇನಪ್ಪಾ ಅಂತಂದ್ರ ನೀರಿನ ಕಣಗಳು ಯಾವಾಗಿದ್ರು ರೌಂಡ್ ಆಗಿರ್ತವೆ. ಯಾಕೆ ರೌಂಡ್ ಆಗಿರ್ತಾವ ಕಾರಣ ಅಂತ ಕೇಳಿದ್ರ ಸರ್ಫೇಸ್ ಟೆನ್ಷನ್. ಇದ ಅರ್ಥ ಆತ್ರಿ. ಅಂದ್ರ ಸರ್ಫೇಸ್ ಮ್ಯಾಗಿಲಿರುವಂತ ಒಂದ್ ಸೆಳೆತ. ಯಾಕೆ ಸೆಳೆತ ಉಂಟಾಕತಿ, ಅದಕ್ ಮ್ಯಾಗ ಜೋಡಿಗಳು ಮಿಸ್ ಆಗಿರ್ತಾರ ನೀರಿನ ಕಣಗಳಿಗೆ. ಅವ ಏನ್ ಮಾಡ್ತಾವಪ್ಪ ಅಂದ್ರೆ ಜಾಸ್ತಿ ಫೋರ್ಸಲ್ಲಿ ಒಂದಕ್ಕೊಂದು ಹಿಡ್ಕೋಕ್ ಸ್ಟಾರ್ಟ್ ಮಾಡ್ತಾವ. ಅವಾಗ ಏನಾಗುತ್ತ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತ. ಆ ಲೇಯರ್ ಮೇಲೆ ಏನಾಕಪ್ಪ ಅಂದ್ರೆ ಕೀಟಗಳು ಏನಾಕವು ಈಸಿಯಾಗಿ ನಿಲ್ತಾವ. ಆದ್ರೆ ಮನುಷ್ಯರ್ ನಿಲ್ಲಂಗಿಲ್ಲ. ಆಮೇಲೆ ಈಗ ನೀವು ಬಟ್ಟೆಗಳನ್ನ ಈ ನಾರ್ಮಲ್ ನೀರಿಂದ ವಾಶ್ ಮಾಡಾಕತ್ರಿ ಅಂತ ತಿಳ್ಕೊರಿ. ನಾರ್ಮಲ್ ನೀರಿಂದ ವಾಶ್ ಮಾಡಾಕತ್ರಿ. ಈ ವಾಶ್ ಮಾಡುವಾಗ ಏನಾಗತ್ತಪ್ಪ ಅಂತಂದ್ರ ನೀರಿನ ಕಣಗಳು ಒಂದಕ್ಕೊಂದು ಜಾಸ್ತಿ ಅಂಟ್ಕೊಂತಿರ್ತಾವ್ರಿ. ಯಾಕಂದ್ರೆ ತನ್ನಂತೆ ಇರುವಂತ ನೀರಿನ ಕಣಗಳ ಜೊತೆ ಆಕರ್ಷಣಾ ಬಲ ಜಾಸ್ತಿ ಇರುತ್ತೆ ನೀರಿಗೆ. ಅದಕ್ಕೆ ಏನ್ ಮಾಡ್ತಾವ ಅಂದ್ರ ಒಟ್ಟ ಬೇರ್ಪಡಿಸಕ್ ಕೊಡಂಗಿಲ್ರಿ. ಇದೇನ್ ಮಾಡ್ತಾವಪ್ಪ ಅಂದ್ರೆ ಈ ಬಟ್ಟೆನ ವಾಶ್ ಮಾಡಾಕತ್ರಿ ಅಂತ ಹೇಳ್ತಿಕೋರಿ ನಾರ್ಮಲ್ ನೀರಿನಿಂದ. ಅವಾಗ ಏನಾಗಲ್ರಿ ಕೊಳೆ ಹೋಗಂಗಿಲ್ಲ, ಕೊಳೆ ಹೋಗಂಗಿಲ್ಲ. ಯಾಕಂದ್ರೆ ಈ ನೀರಿನ ಕಣಗಳು ಬೇರ್ಪಡೆನ ಆಗಲ್ಲ ಇವು, ಅಂದ್ರೆ ಸಪ್ರೇಟ್ ಹೋಗಕ್ ಇಷ್ಟನ ಪಡಂಗಿಲ್ಲ ಇವು. ಆ ಕೊಳೆನ ಏನ್ ಮಾಡಂಗಿಲ್ಲ, ನಾಶನ ಮಾಡಂಗಿಲ್ಲ. ಅದ್ರ ಮೇಲೆ ಹೋಗಿ ಸುಮ್ನೆ ಹಾಶಿ ಹೋಗಿ ಬಂದ್ಬಿಡೋದ್ರದ. ಆದ್ರ ಈ ನೀರಿನ ಕಣಗಳನ್ನ ನಾವ್ ಏನ್ ಮಾಡ್ಬೇಕ್ರಿ, ಬೇರ್ಪಡಿಸ್ಬೇಕು. ಬೇರ್ಪಡಿಸಿದ ಅಂತ ಹೇಳ್ತಿಕೋರಿ, ಈ ನೀರಿನ ಕಣ ಬೇರ್ಪಡಿಸಿದಾದ್ಮೇಲೆ ಇದು ಬಂದ್ ಏನಾಗತ್ತ, ಆ ಕೊಳೆ ಇರತ್ತಲ್ರಿ ಅದ್ರ ಮೇಲೆ ಹತ್ತತ್ರಿ. ಹತ್ತಿ ಏನ್ ಮಾಡತ್ತಿ, ಆ ಕೊಳೆನ ನಾಶ ಮಾಡತ್ತೆ. ಆಮೇಲೆ ಮತ್ ಈ ನೀರಿನ ಕಣ ಬರತ್ರಿ, ಇದು ಬಂದು ವಾಶ್ ಮಾಡತ್ತಿ. ಆಮೇಲೆ ಈ ನೀರಿನ ಕಣ ಬರತ್ತಿ, ಇದು ಬಂದು ವಾಶ್ ಮಾಡಿ ಹಿಂಗ್ ತೊಳ್ಕೊಂಡ್ ಹೋಗತ್ತಿ. ಇದು ಅಕಸ್ಮಾತ್ ಎಲ್ಲಾನು ಜೋಡಿಯಾಗಿದ್ದು ಅಂತ ಹೇಳ್ತಿಕೋರಿ, ಅದನ್ನ ಸ್ವಚ್ಛ ಮಾಡಲ್ಲ. ಇದನ್ನ ನಾವು ಬೇರ್ಪಡಿಸ್ಬೇಕು. ಈ ಬೇರ್ಪಡಿಸ್ಬೇಕಂತಂದ್ರೆ ಏನ್ ಮಾಡ್ತಾವ್ರಿ, ಸೋಪ್ ಅಥವಾ ಸೋಪ್ ಪೌಡರ್ ಹಾಕಿದ್ ಅಂತ ಹೇಳ್ತಿಕೋರಿ. ಇವುಗಳ ನಡುವೆ ಇರುವಂತಹ ಬಾಂಡನ್ ಏನ್ ಮಾಡ್ತತಿ, ಮುರಿದಿತ್ತದ. ನೀರಿನ ಕಣಗಳ ನಡುವೆ ಇರುವಂತಹ ಬಾಂಡನ್ ನೋಡಿದ ಇಲ್ಲಿ ಬೇರ್ಪಡಿಸ್ತಿಲ್ವರಿ. ಇದು ಬೇರ್ಪಡಿಸಿದ್ವು ಅಂತಂದ್ರೆ ಇವ್ ಏನ್ ಮಾಡ್ತಾವಪ್ಪ ಅಂದ್ರ ಬೇರೆ 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 ಕಡೆ ಹೋಗಿ ಬಿಡ್ತಾರ. ಆ ಕೊಳೆ ಅಂತೇಳಿ ಹೋಗಿ ಆ ಕೊಳೆ ಮೇಲೆ ಹೋದು ಅಂತ ಹೇಳ್ತಿಕೋರಿ ಇವು. ಯಾಕಂದ್ರ ಗುಂಪಾಗಿ ಬಂದಾಗ ಒಂದ ಇದ್ರಲ್ಲೇ ಬಂದ್ ಹೋಗಿ ಬಿಡ್ತಾರ ಇವು. ಅವಾಗ ಏನಾಗಲ್ಲ, ಕೊಳೆ ಹೋಗಂಗಿಲ್ಲ. ಆದ್ರೆ ಈ ಸಪ್ರೇಟ್ ಬಂದವರು ಈ ನೀರಿನ ಕಣ ಬಂತು, ಈ ನೀರಿನ ಕಣ ಬಂತು, ಈ ನೀರಿನ ಕಣ ಬಂತ, ಹಂಗ ಸಪ್ರೇಟ್ ಏನ್ ಮಾಡ್ಕೊಂಡ್ ಹೋಗ್ತಾವು. ಒಂದ್ ಸ್ವಲ್ಪ ಕೊಳೆನ ತಕ್ಕೊಂತ ಹೋಗ್ಬಿಡ್ತಾವ. ಅವಾಗ ಏನಾಗತ್ತ, ನಿಮ್ ಬಟ್ಟೆ ವಾಶ್ ಆಗತ್ತ. ಯಾಕೆ ಸೋಪಿನ ಪೌಡರ್ ಹಾಕಿದಾಗ ಏನಾತ್ ಗೊತ್ತತ್ರಿ, ಸೋಪಿನ ಪೌಡರ್ ಹಾಕಿದಾಗ ಇವುಗಳಲ್ಲಿರುವಂತ ಬಾಂಡ್ ಏನಾಗತ್ರಿ, ಬ್ರೇಕ್ ಆಗುತ್ತೆ. ನೀರಿನ ಕಣಗಳ ನಡುವಿರುವಂತ ಬಾಂಡ್ ಏನಾಗತ್ತ, ಬ್ರೇಕ್ ಆಗುತ್ತೆ. ಅವಾಗ ನೀರಿನ ಕಣಗಳಲ್ಲಿ ಬಾಂಡ್ ಯಾಕೆ ನಿರ್ಮಾಣ ಆಗಿರತ್ರಿ, ಯಾವಾಗಿದ್ರು ನೀರಿನ ಕಣಗಳು ತಮ್ಮನ್ನು ತಾವು ಏನ್ ಮಾಡಿರ್ತಾವ, ಅಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾವ. ಆಕರ್ಷಣೆಯಿಂದ ಒತ್ತೊತ್ತಾಗಿ ಇಟ್ಕೊಂಡಿರ್ತಾವ. ಅರ್ಥ ಆತ್ರಿ. ಸರ್ಫೇಸ್ ಟೆನ್ಷನ್ ಇಂದ ಏನಪ್ಪಾ ಅಂತಂದ್ರ, ಈ ಸರ್ಫೇಸ್ ಟೆನ್ಷನ್ ಕಾರಣದಿಂದ ಏನಾಗುತ್ತೆ ಅಂತಂದ್ರ ಈ ಕೊಳೆ ಏನಾಗತ್ರಿ, ಹೋಗುತ್ತೆ. ಇಲ್ಲಿ ನೋಡ್ರಿ ಕ್ವಶನ್ ಏನ್ ಕೇಳಿದಾರ ಅಂತಂದ್ರ ಅವ್ರ, ಕೊಳಕಾದ ಹತ್ತಿ ಅಥವಾ ಇತರೆ ಬಟ್ಟೆಗಳಲ್ಲಿರುವಂತಹ ಗ್ರೀಸ್ ಅಥವಾ ಎಣ್ಣೆ ಕಲೆಗಳನ್ನ ತೆಗೆಯಲು ನೀರಿಗೆ ಮಾರ್ಜಕ ಅಂದ್ರೆ ಸೋಪ್ ಪುಡಿ ಹಾಕಿದಾಗ
ಬಟ್ಟೆಗಳು ನೆನೆಸುವುದರಿಂದ ಮತ್ತು ಒಗೆಯುವುದರ ಮೂಲಕ ಶುಭ್ರಗೊಳಿಸುವುದು. ಈ ದ್ರವದ ಗುಣವನ್ನು ಏನ್ ಕರೀತಾರೆ? ಮೇಲ್ಮೈ ಆಕರ್ಷಣೆ. ನೀವು ಇಂಗ್ಲಿಷ್ನ ಕ್ವಶನ್ ನೋಡ್ರಿ, ಇದನ್ನ ಸರ್ಫೇಸ್ ಟೆನ್ಷನ್ ಅಂತ ಕೊಟ್ಟಿರ್ತಾರ ಅವ್ರು. ಆಮೇಲೆ ಇವು ಕ್ವಶನ್ ಅದಾವಲ್ಲ, ಸ್ನಿಗ್ಧತೆ ಮತ್ತು ಸ್ಥಿತಿಸ್ಥಾಪಕತೆ. ಇಲ್ಲೊಂದೇನ್ ಕೊಟ್ಟಾರ್ರಿ? ಸ್ನಿಗ್ಧತೆ ಮತ್ತು ಸ್ಥಿತಿಸ್ಥಾಪಕತೆ. ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ವಿಸ್ಕಾಸಿಟಿ. ವಿಸ್ಕಾಸಿಟಿ. ಸ್ಥಿತಿಸ್ಥಾಪಕತ್ವಕ್ಕೆ ಏನಂತಾರು? ಎಲಾಸ್ಟಿಸಿಟಿ. ಎಲಾಸ್ಟಿಸಿಟಿ. We can clean a dirty cloth containing grease and oil stains sticking to cotton or other fabrics by adding detergent to water, soaking cloths in it and washing. The property of fluid involved in this process is surface tension. Answer ಏನಾಗುತ್ತೆ? surface tension. ಮತ್ತೆ ಇದು ವಿಸ್ಕಾಸಿಟಿ ಯಾಕಾಗಲ್ಲಪ್ಪ? ವಿಸ್ಕಾಸಿಟಿ ಅಂತಂದ್ರೆ ಏನ್ರಿ? ನೀರ್ ಅಥವಾ ಯಾವುದೇ ರೀತಿಯಾದಂತ ಲಿಕ್ವಿಡ್ ಏನಾಗಲ್ಲಪ್ಪ ಅಂತಂದ್ರ ಹರಿಯುವುದಕ್ಕೆ, ಅಂದ್ರೆ ಫ್ಲೋ ಆಗುವುದಕ್ಕೆ, ಹರಿಯುವುದಕ್ಕೆ ಅಡಚಣೆ ಉಂಟು ಮಾಡುವಂತ ಗುಣ. ಅದಕ್ಕೇನಂತಾರ್ರಿ? ವಿಸ್ಕಾಸಿಟಿ ಅಂತ ಕರೀತಾರ. ಅಡಚಣೆಯನ್ನ ಉಂಟು ಮಾಡೋಕೆ. ಈಗ ಫ್ಲೋ ಆಗ್ಬೇಕಂತಂದ್ರ, ಈಗ ಯಾವ್ದೋ ಒಂದು ಲಿಕ್ವಿಡ್ ಫ್ಲೋ ಆಗ್ಬೇಕಂತಂದ್ರ ಅದನ್ನ ಆ ಫ್ಲೋ ಆಗಲಂಗ ತಡೆಯುವಂತ ಒಂದು ಗುಣಕನ ಏನ್ ಕರಿತಾರ್ರಿ? ವಿಸ್ಕಾಸಿಟಿ ಅಂತ ಕರೀತಾರ. ಉದಾಹರಣೆ ನೋಡ್ರಿ, ಈಗ ನೀವು ನೀರನ್ನ ಏನ್ ಮಾಡ್ರಿ? ಚಲ್ರಿ. ಅದೇ ರೀತಿ ಜೇನುತುಪ್ಪನ್ ಚಲ್ರಿ. ಅವಾಗ ಯಾವ್ದು ಫಾಸ್ಟ್ ಇದಾಗತ್ತ? ಹರಿತೈತಿ? ನೀರ್ ಹರಿತೈತಿ. ಯಾಕಪ್ಪ ಅಂತಂದ್ರ ಅದ್ರ ವಿಸ್ಕಾಸಿಟಿ ಏನೈತ್ರಿ? ಕಡಿಮೆ ಐತಿ. ಅದ ನೀವು ಜೇನುತುಪ್ಪನ ಹಿಂಗ ಚಲ್ಲಿರ ಅಂತ ತಿಳ್ಕೊರಿ, ಅದೇನಾಗಲ್ಲ, ಜಾಸ್ತಿ ಚಲನೆ ಹೋಗಲ್ಲ. ಯಾಕಂದ್ರ ಅದ್ರ ವಿಸ್ಕಾಸಿಟಿ ಏನೈತ್ರಿ? ಜಾಸ್ತಿ ಐತಿ. ವಿಸ್ಕಸ್ ಅಂತಂದ್ರ ಏನ? ಹತ್ತೆತ್ತಿರೋದು ಅಂತಂದ್ರ ಚಲನೆ ಹೋಗಂಗಿಲ್ಲ ಅಂದಂಗ, ಅಂದ್ರ ಹರಿಯಂಗಿಲ್ಲ ಅಂದಂಗ. ನೆನ್ಪಿಟ್ಕೊಂಡ್ಬಿಡ್ರಿ ಇಷ್ಟು ವಿಸ್ಕಾಸಿಟಿ ಅಂತಂದ್ರ. ಆಮೇಲೆ ಈ ವಿಸ್ಕಾಸಿಟಿ ಎದ್ರ ಮೇಲೆ ಅವಲಂಬನೆ ಆಗೈತಿಪ್ಪ ಅಂತಂದ್ರೆ ಟೆಂಪರೇಚರ್ ಮೇಲೆ ಅವಲಂಬನೆ ಆಗೈತಿ. ಟೆಂಪರೇಚರ್ ನೀವು ಹೆಂಗ್ ಹೆಚ್ಚಿಗೆ ಮಾಡ್ತಿರಲ್ಲ ಹಂಗ ಏನಾಗತ್ರಿ? ವಿಸ್ಕಾಸಿಟಿ ಡಿಕ್ರೀಸ್ ಆಗತ್ತೆ. ಹೆಂಗಪ್ಪ ಅಂತಂದ್ರ ಈಗ ನೋಡ್ರಿ, ತುಪ್ಪ ಗಟ್ಟಿಗಿರೋದ್ ಅಂತ ಹೇಳಿ ತಿಳ್ಕೊರಿ. ಒಂದು ತುಪ್ಪನ ನೀವು ಗಟ್ಟಿರೋದ್ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನಾಗತ್ರಿ? ಅದ ತುಪ್ಪ ಈಸಿಯಾಗಿ ಹರಿಯಂಗಿಲ್ಲ, ಯಾಕಂದ್ರೆ ಅದು ಗಟ್ಟಿ ಇರ್ತೈತಿ. ಅದ್ರ ವಿಸ್ಕಾಸಿಟಿ ಯಾವಾಗ ಏನಾಯ್ತು? ಜಾಸ್ತಿ ಇದ್ದಂಗತ್ತ. ಆ ತುಪ್ಪ ನೀವು ಕಾಸಾಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ತಿಳ್ಕೊರಿ. ಕಾಸಾಕ್ ಸ್ಟಾರ್ಟ್ ಮಾಡಿದಾಗ ಏನಾಗತ್ರಿ? ಅದ ನೀರ್ ಗತ್ತೆ, ಲಿಕ್ವಿಡ್ ಗತೆ ಆಗತ್ತ. ಅಂದ್ರ ಅದ್ರ ಹರಿಯುವುದು ಏನಾಗತ್ರಿ? ನಾರ್ಮಲ್ ತುಪ್ಪಕ್ಕಿಂತ ಕಾಸಿದಾಗ ಏನಾಗತ್ತ? ತುಪ್ಪ ಲಿಕ್ವಿಡಿಟಿ ಜಾಸ್ತಿ ಬರತ್ತೆ, ಅಂದ್ರ ಜಾಸ್ತಿ ಫ್ಲೋ ಆಕತಿ. ಯಾವಾಗ ಅದತ್ತದ? ನೀವು ಟೆಂಪರೇಚರ್ ಕೊಟ್ಟಾಗ ನಾರ್ಮಲ್ ತುಪ್ಪ ಇದ್ದಾಗ ವಿಸ್ಕಾಸಿಟಿ ಜಾಸ್ತಿ ಇತ್ತ. ಅವಾಗ ನೀವು ಆ ತುಪ್ಪನ ಕಾಸಿದ ಮೇಲೆ ಏನಾಗತ್ರಿ? ಅದ ಲಿಕ್ವಿಡ್ ಪೂರ್ತಿ ನೀರ್ಗತೆ ಆಗತ್ತ. ಅವಾಗ ಏನಾಗತ್ರಿ? ವಿಸ್ಕಾಸಿಟಿ ಕಡಿಮೆ ಆಗತ್ತ. ಅಂದ್ರೆ ನೀವು ಟೆಂಪರೇಚರ್ ಹೆಚ್ಚಿಗೆ ಮಾಡಿದಂಗ ವಿಸ್ಕಾಸಿಟಿ ಏನಾಗತ್ತ? ಕಡಿಮೆ ಆಗತ್ತ. ಅರ್ಥ ಮಾಡಿ, ಇದೊಂದಾತ್ರಿ. ನೆಕ್ಸ್ಟ್ ಏನ್ ಕೊಟ್ಟಾರ ಅವ್ರ? ಎಲಾಸ್ಟಿಸಿಟಿ ಕೊಟ್ಟಾರ. ಎಲಾಸ್ಟಿಸಿಟಿ ಅಂತಂದ್ರೆ ಏನ? ಸ್ಥಿತಿಸ್ಥಾಪಕತ್ವ. ಎಲಾಸ್ಟಿಸಿಟಿ ಅಂತಂದ್ರ ಈಗ ಉದಾಹರಣೆ ಅಂತಂದ್ರ ಈಗ ರಬ್ಬರ್ ನೋಡ್ರಿ. ರಬ್ಬರ್ ನೀವು ಜಗತೀರಿ, ಜಗ್ಗಿದಾದ್ಮೇಲೆ ತನ್ನ ಮರಳಿ ಸ್ಥಿತಿಗೆ ಬರತ್ತಿಲ್ಲರ, ಅದ ತನ್ನ ಸ್ಥಿತಿಗೆ ಬಂತಪ್ಪ ಅಂತಂದ್ರ ಅದ್ರ ಎಲಾಸ್ಟಿಸಿಟಿ ಜಾಸ್ತಿ ಐತೆ ಅಂದಂಗ. ಯಾವ ವಸ್ತುಗಳನ್ನ ನೀವು ಸ್ಥಿತಿ ಬದಲಾವಣೆ ಮಾಡಿದ್ಪಾ ಅಂತಂದ್ರ, ಅಂದ್ರ ಅದನ್ನ ಹಿಗಿಸಿರಿ ಅಥವಾ ಅದ್ರ ಆಕಾರವನ್ನು ಬದಲಾವಣೆ ಮಾಡಿರಿ ಅಂತಂದ್ರ ಅದು ತನ್ನ ಸ್ಥಿತಿಗೆ, ಮರಳಿ ಸ್ಥಿತಿಗೆ ಎಷ್ಟು ವೇಗವಾಗಿ ಬರ್ತತ್ಲ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಎಲಾಸ್ಟಿಸಿಟಿ ಅಂತ ಕರೀತಾರ. ಅಂದ್ರ ಸ್ಥಿತಿಸ್ಥಾಪಕತ್ವ ಅಂತ ಕರೀತಾರ. ನೋಡ್ರಿ ಇಲ್ಲಿ ನೋಡ್ರಿ, ರಬ್ಬರ್ನ ನೀವು ಹಿಂಗೆ ಎಳಿರಿ, ರಬ್ಬರ್ ಹಿಂಗೆ ಇಬ್ರು ಕೂಡ ಇಳಿಯರ್ ಅಂತ ತಿಳ್ಕೊರಿ. ಆ ರಬ್ಬರ್ ಏನಾಗುತ್ತೆ? ಮತ್ ತನ್ನ ಸ್ಥಿತಿಗೆ ಮರಳಿ ಹಳೆಯ ರೂಪಕ್ಕೆ ಬಂತಲ್ರಿ, ಅದಕ್ಕೆ ಏನಂತಾರಪ್ಪ ಅಂತಂದ್ರ ಈ ತರ ಸ್ಥಿತಿಸ್ಥಾಪಕತೆ ಅಥವಾ ಎಲಾಸ್ಟಿಸಿಟಿ ಏನೈತ್ರಿ? ಜಾಸ್ತಿ ಐತಿ ಅಂದಂಗ. ಇಲ್ಲಿ ನೋಡ್ರಿ, ಸ್ಪಂಜ್ ಬಾಲ್ ಐತಿ, ಇದನ್ನ ಹಿಂಗ್ ಮಡ್ಚಿರ ಅಂತ ತಿಳ್ಕೊರಿ, ಮತ್ ತನ್ನ ಮರಳಿ ಆಕಾರಕ್ಕೆ ಬಂತಲ್ರಿ, ಇದ್ರ ಸ್ಥಿತಿಸ್ಥಾಪಕತೆ ಜಾಸ್ತಿ ಐತಿ ಅಂದಂಗ. ಆಮೇಲೆ ಸ್ಪ್ರಿಂಗ್ ಹಿಂಗ್ ಒತ್ತ್ರಿ, ಸ್ಪ್ರಿಂಗ್ ಹಿಂಗ್ ಕಾಂಪ್ರೆಸ್ ಒತ್ತಿ ಹಿಡೀರಿ, ಆಮೇಲೆ ಮತ್ತೆ ಅದೇನಾಗುತ್ತ? ತನ್ನ ಮರಳಿ ಸ್ಥಿತಿಗೆ ಏನಾಗತ್ರಿ? ಬರತ್ತೆ ರಿಲೀಸ್ ಮಾಡಿದಾಗ. ಅದೇ ರೀತಿ ಬಲೂನ್ ನೋಡ್ರಿ ಹಿಗ್ತತಿ, ಆಮೇಲೆ ಏನಾಗತ್ತ? ತನ್ನ ಇದನ್ನ ಉಬ್ಬಿಸಿದಾಗ ಅಕಸ್ಮಾತ್ ಅದ ಗಾಳಿ ಹೊತ್ತಪ್ಪ ಅಂದ್ರ ತನ್ನ ಮರಳಿ ಸ್ಥಿತಿ ಬರತ್ತೆ. ಆಮೇಲೆ ಇದ್ರಾಗ ಇನ್ನೊಂದು ಟ್ವಿಸ್ಟ್ ಕ್ವಶನ್ ಏನ್ ಕೇಳಬಹುದಪ್ಪ ಅಂತಂದ್ರ, ರಬ್ಬರ್ ಬ್ಯಾಂಡ್ ಅಥವಾ ಸ್ಟೀಲ್ ಇದ್ರೊಳಗ ಹೆಚ್ಚು ಎಲಾಸ್ಟಿಸಿಟಿ ಅಥವಾ ಸ್ಥಿತಿಸ್ಥಾಪಕ ಗುಣವನ್ನು ಯಾವ್ದು ಹೊಂದೈತೆ ಅಂತ ಕೇಳ್ತಾರೆ. ಎಕ್ಸಾಮ್ದಾಗ ಬಹಳ ಸಲ ಕ್ವಶನ್ ಕೇಳಿದಾರೆ ಇದನ್ನ. ಯಾವಾಗಿದ್ರು ನೆನಪಿಟ್ಕೋರಿ, ಸ್ಟೀಲ್ ಎಲಾಸ್ಟಿಸಿಟಿ ಜಾಸ್ತಿ ಇರತ್ತೆ.
ಸ್ಟೀಲ್ದ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ. ಯಾಕಪ್ಪ ನಿಮ್ಗೆ ಹಿಂಗ ಅನಿಸ್ಬೋದ್ಲ, ಮತ್ ರಬ್ಬರ್ ಏನಾಕತ್ರಿ ತನ್ನ ಸ್ಥಿತಿಗೆ ಬರ್ತತ್ಲ, ಸ್ಟೀಲ್ ನೀವು ಒತ್ತಿ ಹಿಡಿರಪ್ಪ ಆದ್ರ ಅದು ತನ್ನ ಸ್ಥಿತಿಗೆ ಬರಂಗಿಲ್ಲ ಅಂತೇಳಿ ಅನ್ಕೋತೇರಿ. ಯಾಕಪ್ಪ ಅಂದ್ರೆ ಸ್ಟೀಲ್ ಜಾಸ್ತಿ ಇರತ್ತಂತಂದ್ರ, ಈಗ ರಬ್ಬರ್ ಅನ್ನ ನೀವು ಒತ್ತಿ ಹಿಂಗ್ ಜಗ್ ಹಿಡ್ರಿ ಅಂತ ಹೇಳ್ತಿಕೋರಿ, ಜಗ್ ಹಿಡಿದ್ಮೇಲೆ ಅದು ತನ್ನ ಬಿಟ್ರಂತಂದ್ರ ತನ್ನ ಸ್ಥಿತಿಗೆ ಬರತ್ತದ. ಆದ್ರ ತನ್ನ ಸ್ಥಿತಿಗೆ ಬರಾಕ ಅದ್ ಎಷ್ಟು ಪ್ರಯತ್ನ ಪಡತ್ತಲ್ರಿ, ಅದಕ್ಕಿಂತ ಹೆಚ್ಚಿಗೆ ನೀವು ಸ್ಟೀಲ್ ನೀವೇನಾರ ನೀವು ಚೇಂಜ್ ಮಾಡ್ರಿ ಅಂತ ಹೇಳ್ತಿಕೋರಿ, ಅದು ತನ್ನ ಒಳ್ಳೆ ಸ್ಥಿತಿಗೆ ಬರ್ಬೇಕು ಅನ್ನೋದಕ್ಕ ಎಷ್ಟು ಪ್ರಯತ್ನ ಪಡತ್ತಲ್ಲ, ಈ ರಬ್ಬರ್ಕಿಂತನೂ ಜಾಸ್ತಿ ಪ್ರಯತ್ನ ಎಷ್ಟು ಎತ್ತರದ್ರಿ ಈ ಸ್ಟೀಲ್ ಇದ್ರತಿ. ಅರ್ಥ ಆತ್ರಿ? ಈಗ ನೀವ ಇದ ರಬ್ಬರ್ ಐತಿ ಅಂತ ಹೇಳ್ತಿಕೋರಿ, ಈ ರಬ್ಬರ್ನ ಹಿಂಗ್ ಜೋರ್ ಹಿಂಗ್ ಎಳರ್ ಅಂತ ಹೇಳ್ತಿಕೋರಿ, ಎಳದಾದ್ಮೇಲೆ ಅದ್ ಬಿಡ್ತಾರೆ. ಬಿಡುವಾಗ ಏನಾಗತ್ರಿ, ನಾರ್ಮಲ್ ಸ್ಥಿತಿಗೆ ನಾರ್ಮಲ್ ಸ್ಥಿತಿಗೆ ಬರ್ತದ. ಆ ನಾರ್ಮಲ್ ಸ್ಥಿತಿಗೆ ತನ್ನ ಮರಳಿ ಸ್ಥಿತಿಗೆ ಬರಾಕ ಅದ್ ಎಷ್ಟು ಪ್ರಯತ್ನ ಪಡತ್ತಲ್ರಿ, ಅದು ಈ ಸ್ಟೀಲ್ಕಿಂತ ಕಡಿಮೆ ಇರತ್ತೆ. ಈಗ ನೀವು ಸ್ಟೀಲನ್ನು ಬಡಿತೀರ ಅಂತ ಹೇಳ್ತಿಕೋರಿ, ಸ್ಟೀಲಿನ ಈಗ ಬಡಿತೀರಿ, ಬಡದಾದ್ಮೇಲೆ ಈ ತರ ಆಕಾರ ಬದಲಾವಣೆ ಆಗತ್ತ. ಈ ಸ್ಟೀಲ್ ಆಕಾರ ಬದಲಾವಣೆ ಆದ್ಮೇಲೆ ತನ್ನ ಮರಳಿ ಒರಿಜಿನಲ್ ಸ್ಥಿತಿ ಏನಿತ್ತಲ್ರಿ ಆ ಸ್ಥಿತಿಗೆ ಬರ್ಬೇಕನ್ನೋಕ ಎಷ್ಟು ಪ್ರಯತ್ನ ಪಡತ್ತಪ್ಪ ಅಂತಂದ್ರ ಈ ರಬ್ಬರ್ಕಿಂತನೂ ಹೆಚ್ಚಿಗೆ ಪ್ರಯತ್ನ ಪಡತ್ತೆ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಈ ಸ್ಟೀಲಿಂದ ಎಲಾಸ್ಟಿಸಿಟಿ ಜಾಸ್ತಿ ಅಂತ ಕರೀತಾರ. ಯಾವಾಗಿದ್ರು ಎಲಾಸ್ಟಿಸಿಟಿ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರ ತನ್ನ ಒರಿಜಿನಲ್ ಸ್ಥಿತಿಗೆ ಅಥವಾ ಮರಳಿ ಸ್ಥಿತಿಗೆ ಬರಲು ಎಷ್ಟು ಪ್ರಯತ್ನವನ್ನು ಪಡತ್ತಲ್ರಿ ಅದ್ರ ಮೇಲೆ ಎಲಾಸ್ಟಿಸಿಟಿನ ಅಳಿತಾರ್ರಿ. ನೆನಪಿಟ್ಟುಕೋರಿ ಇದೊಂದ, ಯಾವುದೇ ಒಂದು ವಸ್ತುವನ್ನ ನೀವು ಎಳೆದ್ ಬಿಟ್ರೆ ಅದನ್ನ ಆಕಾರವನ್ನು ಬದಲಾವಣೆ ಮಾಡಿರಿ, ಆ ಆಕಾರವನ್ನ ಬದಲಾವಣೆ ಮಾಡಿದಾದ್ಮೇಲೆ ತನ್ನ ಮರಳಿ ಸ್ಥಿತಿಗೆ ಅಂದ್ರ ಒರಿಜಿನಲ್ ಸ್ಥಿತಿಗೆ ಬರಾಕ್ ಎಷ್ಟು ಪ್ರಯತ್ನ ಪಡತ್ತದ, ಎಷ್ಟು ತಾಕತ್ ಹಾಕತಿ ಅನ್ನೋದ್ರ ಮೇಲೆ ಏನಾಗುತ್ತೆ ಎಲಾಸ್ಟಿಸಿಟಿ ಡಿಪೆಂಡ್ ಆಗಿರತ್ತೆ. ಈ ರಬ್ಬರ್ ತನ್ನ ಸ್ಥಿತಿಗೆ ಬರಾಕ್ ಎಷ್ಟು ಪ್ರಯತ್ನ ಪಡತ್ತಲ್ರಿ ಅದಕ್ಕಿಂತ ಜಾಸ್ತಿ ಪ್ರಯತ್ನ ಯಾವ್ದು ಪಡತ್ತಪ್ಪ ಅಂತಂದ್ರ ಇದು ಯಾವ್ದ್ರಿ ಸ್ಟೀಲ್. ಅದಕ್ಕೇನಪ್ಪಾ ಅಂದ್ರ ಸ್ಟೀಲಿಂದ ಎಲಾಸ್ಟಿಸಿಟಿ ಜಾಸ್ತಿ ಇರ್ತತಿ, ನೆನ್ಪಿಟ್ಕೋರಿ. ಆಮೇಲೆ ಇಲ್ಲಿ ವಿಸ್ಕೋಸಿಟಿ ನೋಡ್ರಿ, ವಿಸ್ಕಾಸಿಟಿ ಅಂತಂದ್ರೆ ಈ ನೀರ್ ಐತಿ, ನೀರ್ ಈಸಿಯಾಗಿ ಫ್ಲೋ ಆಗಿ ಬಿಡತ್ತೆ. ಅದ ಈ ಹೈ ವಿಸ್ಕಾಸಿಟಿ ಜಾಸ್ತಿ ಇತ್ತಂತಂದ್ರ ಇಲ್ಲಿ ನೋಡ್ರದ ಜಾಸ್ತಿ ಏನಾಗಲ್ಲ, ಮೂವ್ಮೆಂಟ್ ಆಗಲ್ಲ, ಹಿಂಗ್ ಲಿಕ್ವಿಡಿಟಿ ಇರತ್ರ. ಅರ್ಥ ಆತ್ರಿ? ವಿಸ್ಕಾಸಿಟಿ ಅಂತಂದ್ರೆ ಏನ ಥಿಕ್ನೆಸ್ ಅಂದಂಗ, ನೆನ್ಪಿಟ್ಕೊಂಡ್ಬಿಡ್ರಿ. ಎಷ್ಟು ಹೆರಂಗಿಲ್ಲಲ್ಲ ಅದಕ್ಕೆ ಜಾಸ್ತಿ ವಿಸ್ಕಾಸಿಟಿ ಅಂದಂಗ. ಇದರ್ಥ ಆತ್ರಿ. ಸರ್ಫೇಸ್ ಟೆನ್ಷನ್ ಯಾಕಾಗತ್ತ, ನೀವು ಸಾಬೂನ್ ಪುಡಿ ಹಾಕಿದಾಗ ಏನಾಗತ್ತ, ಇಲ್ಲಿ ನೋಡಿ ಸಾಬೂನ್ ಪುಡಿ ಪ್ರವೇಶದಿಂದ ಬಲವಂತದ ಬೇರ್ಪಡಿಕೆ ಆಗತ್ತ, ಅಂದ್ರ ಬಂಧನ ಮುರಿತತಿ. ಬಂಧನ ಮುರಿತಪ್ಪ ಅಂತಂದ್ರೆ ಏನಾಗತ್ರಿ, ಸರ್ಫೇಸ್ ಟೆನ್ಷನ್ ಕಡಿಮೆ ಆಕತ್ತೆ. ಮತ್ತಲ್ಲಿ ಯಾಕಂದ್ರ ಸರ್ಫೇಸ್ ಟೆನ್ಷನ್ ಯಾವಾಗ ನಿರ್ಮಾಣ ಆಗಿರತ್ರಿ, ಆ ನೀರಿನ ಮೇಲೆ ಸರ್ಫೇಸ್ ಮೇಲೆ ಇರುವಂತ ನೀರಿನ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ, ಅವಾಗ ಏನಾಗುತ್ತೆ ಸೆಳೆತ ಉಂಟಾಗಿರತ್ತೆ. ಆ ಸೆಳೆತವನ್ನ ನೀವು ಬ್ರೇಕ್ ಮಾಡಾಕನ ಏನಾಗ್ತೀರಿ, ಸಾಬೂನ್ ಪುಡಿ ಹಾಕ್ತೀರಿ. ಅವಾಗ ಇದು ಬ್ರೇಕ್ ಆತ್ಪ ಅಂತಂದ್ರೆ ಏನಾಗತ್ತ, ಸಾಬೂನ್ ಏನಾಗತ್ರಿ ನೀರನ್ನ ಒಳಗೆ ತಳುತ್ತದೆ. ಸಾಬೂನ್ ಏನಾಗತ್ರಿ ನೀರನ್ನ ಒಳಗೆ ತಳ ಏನಾಗತ್ರಿ ಅದು ಕ್ಲೀನ್ ಆಗುತ್ತೆ, ಬಟ್ಟೆ ಏನಾಗತ್ತ ಕ್ಲೀನ್ ಆಗುತ್ತೆ. ಇದನ್ನ ನೆನ್ಪಿಟ್ಕೋರಿ. ಆಮೇಲೆ ಸರ್ಫೇಸ್ ಟೆನ್ಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ ಅಂತಂದ್ರೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಟೆಂಪರೇಚರ್ ಅದು ಹಾಕಿರಿ ಅಂತ ಹೇಳ್ತಿಕೋರಿ, ಟೆಂಪರೇಚರ್ ಅದು ಸಪ್ಲೈ ಮಾಡಿರಪ್ಪ ಅಂತಂದ್ರ ಮ್ಯಾಗಿನೂ ಏನು ಒತ್ತೊತ್ತಾಗಿ ಇಟ್ಕೊಂಡಿರ್ತಾವಲ್ಲ ನೀರಿನ ಕಣಗಳು, ಅವು ಏನಕ್ಕಪ್ಪ ಅಂತಂದ್ರ ಬೇರೆ ಪಡೆ ಹೊಂತಾವ, ಅವು ಏನಕ್ಕವ್ರಿ ಸಪರೇಟ್ ಆಕಾವ್. ಅಂದ್ರೆ ಸರ್ಫೇಸ್ ಟೆನ್ಷನ್ ನೀವು ಹೆಚ್ಚಿಗೆ ಮಾಡಿರಿ ಅಂತಂದ್ರೆ ನೀವು ಟೆಂಪರೇಚರ್ ಹೆಚ್ಚಿಗೆ ಮಾಡಿರಿ ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಏನಾಗುತ್ತ ಕಡಿಮೆ ಆಗುತ್ತೆ. ಇದು ಅರ್ಥ ಆತ್ರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ ರಬ್ಬರ್ದ. ಈ ರಬ್ಬರ್ ಏನಾಗತ್ತಪ್ಪ ಅಂತಂದ್ರೆ ನೀವು ಅದನ್ನ ಸ್ಥಿತಿ ವಿರೋಧ ಹೆಚ್ಚಿದ್ದರೆ, ಅಂದ್ರೆ ಈಗ ರಬ್ಬರ್ ನೀವು ಜಗ್ ಹಿಡ್ರಿ ಅಂತ ಹೇಳ್ತೀವ್ರಿ, ಅದೇನಾಗತ್ತಪ್ಪ ಅಂತಂದ್ರ ಬೇಗವಾಗಿ ಏನಾಗತ್ತ ಮರಳಿ ಬಂದ್ಬಿಡತ್ತೆ. ಆದ್ರ ಸ್ಟೀಲ್ ಹಂಗಲ್ರಿ, ತಾನು ಎಷ್ಟು ಪ್ರಯತ್ನ ಪಡತ್ತಂತಂದ್ರ ಅದು ಮರಳಿ ಸ್ಥಿತಿ ಪಡೆಯಾಕ ಈ ರಬ್ಬರ್ಕಿಂತನೂ ಜಾಸ್ತಿ ಇರತ್ತದ, ರಬ್ಬರ್ಕಿಂತನೂ ಜಾಸ್ತಿ ಇರತ್ತದ. ಇಲ್ಲಿ ನೋಡಿದ ರಬ್ಬರ್ ಹೆಚ್ಚಿಗೆ ಪವರ್ಫುಲ್ಲೇ ಹೋರಾಡ್ತದ್ರಿ, ಇದು ರಬ್ಬರ್ಕಿಂತ ಸ್ಟೀಲ್. ನೋಡ್ರಿ ಮೃದು ಬೇಗ ಸೋಲುತ್ತದೆ ಅಂತಂದ್ರ ನೀವು ಜಗ್ ಹಿಡ್ರಪ್ಪ ಅಂತಂದ್ರೆ ಜಲ್ದಿ ತನ್ನ ಆಕಾರವನ್ನು ಬದಲಾಯಿಸ್ಕೊಂಡ್ಬಿಡತ್ತದ. ಆದ್ರೆ ತನ್ನ ಆಕಾರವನ್ನು ಬದಲಾಯಿಸಲು ವಿರೋಧಿಸ್ತದ. ಆಮೇಲೆ ತನ್ನ ಹೊರಳಿ ಬರಾಕ ಏನ್ ಮಾಡತ್ತಂದ್ರ ಬಹಳ ಪ್ರಯತ್ನ ಪಡತ್ತದ. ತನ್ನ ಆಕಾರವನ್ನು ಬದಲಾಯಿಸಕ್ ಏನ್ ಮಾಡತ್ತಿ ಹೆಚ್ಚಿಗೆ ಪ್ರಯತ್ನ ಪಡತ್ತಿ, ವಿರೋಧವನ್ನು ವ್ಯಕ್ತಪಡಿಸತಿ, ಮತ್ತು ತನ್ನ ಮರಳಿ ಸ್ಥಿತಿಗೆ ಬರಾಕ ಏನ್ ಮಾಡತ್ತಿ ಹೆಚ್ಚಿಗೆ ಪ್ರಯತ್ನ ಪಡತ್ತೆ. ಅದಕ್ಕೆ ಏನಪ್ಪಾ ಅಂದ್ರ ಸ್ಟೀಲಿಂದ ಜಾಸ್ತಿ ಇರತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೆಫ್ರಿಜರೇಟರ್ನ ಒಳಭಾಗದಲ್ಲಿ ಇಟ್ಟಿರುವ ಸೇಬು ಹಣ್ಣನ್ನು ಮುಟ್ಟಿದಾಗ ನಮಗೆ ತಣ್ಣಗಿನ ಅನುಭವ ಹಾಗೂ ರೆಫ್ರಿಜರೇಟರ್ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿನ ಜಾಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಉಂಟಾಗುತ್ತದೆ. ಇದಕ್ಕೆ ಕಾರಣವೇನು ಅಂತ ಕೇಳಿದಾರೆ. ನೋಡ್ರಿ ಇದು ರೆಫ್ರಿಜರೇಟರ್. ರೆಫ್ರಿಜರೇಟರ್ ಒಳಗ ನೀವು ಆಪಲ್ ಸೇಬು ಇಡ್ತಾರಿ. ಇನ್ನೊಂದೇನಪ್ಪಾ ಅಂತಂದ್ರೆ ಈ ರೆಫ್ರಿಜರೇಟರ್ ಒಳಗ
ಯಾವ ತಂಪುಕಾರಕವಾಗಿ ಏನ್ ಬಳಸ್ತಾರ್ರಿ? CFC ಅನ್ನ ಬಳಸ್ತಾರ, ಕ್ಲೋರೋಫ್ಲೋರೋ ಕಾರ್ಬನ್ ಅಥವಾ ಪ್ರಿಯಾನ್ ಅಂತ ಇರತ್ತಲ್ರಿ ಅದನ್ನ ಯೂಸ್ ಮಾಡ್ತಾರ. ಈ ನೀವು ಫ್ರಿಜ್ ಒಳಗ ಯಾಕೆ ಇಡ್ತೀರಪ್ಪ? ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅವ್ನ ಫ್ರಿಜ್ ಒಳಗೆ ಯಾಕೆ ಇಡ್ತೀರಪ್ಪ ಅಂತಂದ್ರ ಅವುಗಳು ಸುರಕ್ಷಿತವಾಗಿಡಲ್ಲ ಅಂತ ಹೇಳಿ, ಅಂದ್ರ ಜಾಸ್ತಿ ಜಲ್ದಿ ಹಾಳಾಗ್ಬಾರ್ದು ಅಂತ ಹೇಳಿ. ಯಾವಾಗ ಹಾಳಾಕವಪ್ಪ ಅಂತಂದ್ರೆ ನೆನ್ಪಿಟ್ಕೋರಿ, ಯಾವುದೇ ವಸ್ತುಗಳು ಅಥವಾ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಯಾವಾಗ ಹಾಳಾಕವಪ್ಪ ಅಂತಂದ್ರ ಅವುಗಳಿಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆದಾಗ. ಅವುಗಳಿಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆದಪ್ಪ ಅಂತಂದ್ರೆ ಜಲ್ದಿ ಹಾಳಾಕಾವ. ಇವು ಬ್ಯಾಕ್ಟೀರಿಯಾ ಯಾವಾಗ ಅಟ್ಯಾಕ್ ಆಕವಪ್ಪ ಅಂತಂದ್ರ ಯಾವಾಗ ಟೆಂಪರೇಚರ್ ಜಾಸ್ತಿ ಇರ್ತತಿ. ಅಂದ್ರ ರೂಮ್ ಟೆಂಪರೇಚರ್ಕಿಂತ ಜಾಸ್ತಿ ಟೆಂಪರೇಚರ್ ಇತ್ತಂತ ಹೇಳ್ತಿಕೋರಿ, ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗಿ ಸ್ಟಾರ್ಟ್ ಆಕಾವ್. ಯಾವಾಗಿದ್ರು ನೀವು ರೂಮ್ ಟೆಂಪರೇಚರ್ಕಿಂತ ಕಡಿಮೆ, ಅಂದ್ರೆ ಟೆಂಪರೇಚರ್ ಎಷ್ಟು ಕಡಿಮೆ ಇರ್ತತಲ್ಲ ಅಷ್ಟು ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗೋಲ್ಲ. ಎಷ್ಟು ಟೆಂಪರೇಚರ್ ಜಾಸ್ತಿ ಇರತ್ತಲ್ರಿ ಬ್ಯಾಕ್ಟೀರಿಯಾ ಆಕ್ಟಿವ್ ಆಕಾವ್. ನೀವು ಉದಾಹರಣೆ ನೋಡ್ರಿ, ಬೇಸಿಗೆ ಕಾಲೊಳಗ ಯಾವ್ದ ಆಹಾರ ಇತ್ತಂತ ಹೇಳ್ಕೊ, ಫುಡ್ ಇತ್ತು ಅಂತ ಹೇಳ್ತಿಕೋರ್ ಜಲ್ದಿ ಹಾಳಾಕತಿ, ಹಳಿಸ್ಬಿಡತ್ತದ. ಯಾಕಪ್ಪ ಅಂತಂದ್ರ ಬೇಸಿಗೆ ಕಾಲೊಳಗ ಟೆಂಪರೇಚರ್ ಜಾಸ್ತಿ ಇರ್ತೈತ್ರಿ. ಎಷ್ಟು ಟೆಂಪರೇಚರ್ ಜಾಸ್ತಿ ಆಗುತ್ತಲ್ರಿ ಅಷ್ಟು ಜಲ್ದಿ ಏನಾಗುತ್ತ ಆಹಾರ ಹಾಳಾಕತಿ. ಅವಾಗ ಏನಾಗತ್ರಿ, ಟೆಂಪರೇಚರ್ ಜಾಸ್ತಿ ಆತನತ್ಲೆ ಬ್ಯಾಕ್ಟೀರಿಯಾಗಳ ಆಕ್ಟಿವಿಟಿ ಜಾಸ್ತಿ ಆಕತಿ. ಬ್ಯಾಕ್ಟೀರಿಯಾಗಳ ಆಕ್ಟಿವಿಟಿ ಜಾಸ್ತಿ ಆತಂತಂದ್ರ ಏನಾಗತ್ತ, ಫುಡ್ ಹಾಳಾಗತ್ತ. ಅದೇ ರೀತಿ ನೀವು ಯಾವಾಗ ಈಗ ನೋಡ್ರಿ, ಮಳೆಗಾಲ ಆಗಿರ್ಬೋದು, ಚಳಿಗಾಲದಾಗ ಏನಾಗತ್ತ ಅಷ್ಟು ಇದಾಗಲ್ರಿ. 1-2 ದಿವಸ ಇಟ್ಟು ತಿಂತಾರ, ಒಮ್ಮೆ 1 ದಿವಸ ಇಟ್ಟು ತಿಂತಾರ. ಯಾಕಪ್ಪ ಅಂತಂದ್ರ ಟೆಂಪರೇಚರ್ ಕಡಿಮೆ ಇರುತ್ತೆ. ಕಡಿಮೆ ಇತ್ತಪ್ಪ ಅಂತಂದ್ರ ಬ್ಯಾಕ್ಟೀರಿಯಾಗಳು ಹುಟ್ಟಂಗಿಲ್ಲ, ಅವು ಆಕ್ಟಿವ್ ಆಗೋಲ್ಲ ಅವು. ಅದಕ್ಕೆ ಏನಪ್ಪಾ ಅಂತಂದ್ರ ಅವಾಗ ಆಹಾರ ಸಾಯಂಗಿಲ್ಲ. ಈಗ ನೋಡ್ರಿ, ಬ್ಯಾಸಿಗೆ ಆಗೋದು ನೀವ್ ಏನ್ ಮಾಡ್ತಿರಪ್ಪ ಅಂದ್ರೆ ಫ್ರಿಜ್ ಒಳಗೆ ಇಡ್ತೀರಿ, ಹಣ್ಣನ್ನ ಹೊರಗೆ ಇಟ್ಟಿದ್ರಪ್ಪ ಅಂತಂದ್ರ ಜಲ್ದಿ ಹಾಳಾಕಿತ್ತು. ಯಾಕೆ ಹಾಳಾಕಿತ್ತು? ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡ್ತಿದ್ವು. ಯಾಕೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ತಿದ್ವು? ಟೆಂಪರೇಚರ್ ಜಾಸ್ತಿ ಇರುತ್ತೆ. ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಏನಾಕಿತ್ತು, ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಕಿದ್ದು. ಆದ್ರ ಆ ಟೆಂಪರೇಚರ್ ಕಡಿಮೆ ಮಾಡ್ಬೇಕಂತೇಳಿ ಏನ್ ಮಾಡ್ತೀರಿ, ಫ್ರಿಜ್ ಒಳಗೆ ಇಡ್ತೀರಿ. ಅರ್ಥ ಆಯ್ತು? ಫ್ರಿಜ್ ಒಳಗೆ ಇಡ್ತೇರಿ. ಈ ಫ್ರಿಜ್ ಒಳಗೆ ಇಟ್ಟಾಗ ಇದ್ರದ್ದು ಏನ್ ಇರತ್ರಿ, ಟೆಂಪರೇಚರ್ ಇದ್ರ ಮೇಲೆ ಒಂದ್ ಸ್ವಲ್ಪ ಟೆಂಪರೇಚರ್ ಇರತ್ತಿಲ್ಲ ರೀ. ಈ ಇದಕ್ಕೆ ಆಪಲ್ದಾಗ ಒಂದ್ ಸ್ವಲ್ಪ ಉಷ್ಣತೆ ಇರತ್ತೆ. ಈ ಉಷ್ಣತೆ ಒಳಗಿನ ಉಷ್ಣತೆ ಇದೇನ ತಂಪುಕಾರಕ ಯೂಸ್ ಮಾಡಿರ್ತವಲ್ರಿ ನಾವು, ಅದಕ್ಕಿಂತ ಏನಿರತ್ತಪ್ಪ ಅಂದ್ರೆ ಜಾಸ್ತಿ ಇರತ್ರಿ ಅದ. ಇಲ್ಲಿರುವಂತ ಟೆಂಪರೇಚರ್ನ ಇದು ಎಳ್ಕೋತತ್ರಿ. ಇದು ಯಾವ್ದ ತಂಪುಕಾರಕ CFC ಆಗಿರ್ಬೋದು ಅಥವಾ ಪ್ರಿಯಾನ್ ಏನ್ ಮಾಡ್ತತಿ, ಈ ಟೆಂಪರೇಚರ್ನ ಎಳ್ಕೋತತಿ. ಇದನ್ನ ತಂಪಾಗಿ ಇಡ್ತತ್ರಿ. ಈ ತಂಪಾಗಿ ಇಡ್ತಪ್ಪ ಅಂತಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟಂಗಿಲ್ಲ. ಸೊ ಇದೇನಾಕತಿ, ಸೇಫ್ ಇದ್ದಂಗಿದೆ ಆಪಲ್. ಇದೇನ್ ಮಾಡತಿ, ಎಳ್ಕೋತತ್ರಿ. ಇದನ್ನ ಟೆಂಪರೇಚರ್ ಹೆಚ್ಚಿಗೆ ಇರತ್ತೆ, ಇದನ್ನ ಎಳ್ಕೋತತಿ. ಎಳ್ಕೊಂಡ್ ಏನ್ ಮಾಡತ್ರಿ, ಆ ಟೆಂಪರೇಚರ್ನ ತಗೊಂಬಂದ್ ಏನ್ ಮಾಡ್ತಪ್ಪ ಅಂದ್ರೆ ಹೊರಗೆ ಕಳಿಸ್ಬಿಡತ್ರಿ. ಇಲ್ದ ಹೊರಗೆ ಕಳಿಸ್ತತಿ. ಕಬ್ಬಿನ ಸರಳುಗಳ ಮೂಲಕ ಏನ್ ಮಾಡತ್ತಪ್ಪ, ಇಲ್ಲಿ ನೋಡದ ಕಬ್ಬಿನ ಸರಳುಗಳ ಮೂಲಕ ಹೊರಗೆ ಕಳಿಸ್ತತಿ. ಅದಕ್ಕೆ ಏನಪ್ಪಾ ಅಂದ್ರೆ ಇದು ಬೆಚ್ಚಗೆ ಆಕೈತಿ. ಆದ್ರೆ ಇಲ್ಲಿ ಒಳಗಿಂದ ಆಪಲ್ ನ ತಂಪಾಕತಿ. ಯಾಕೆ ತಂಪಾತು? ಇಲ್ಲಿರುವಂತಹ ಟೆಂಪರೇಚರ್ನ ಯಾವ್ದು ಎಳ್ಕೊಂತಿರತ್ತಿ, ತಂಪುಕಾರಕ ಎಳ್ಕೊಂತಿರತ್ತಿ. CFC ಅಥವಾ ಪ್ರಿಯಾನ್ ಎಳ್ಕೊಂತಿರತ್ತಿ. ಆ CFC ಅಥವಾ ಪ್ರಿಯಾನ್ ಏನ್ ಎಳ್ಕೊಂತಿರತ್ತಲ್ಲ, ಇದನ್ನ ಎಲ್ಲಿ ಹೆಂಗ್ ಕಳ್ಸಪ್ಪ ಅಂತಂದ್ರ ಹೊರಗ ಈ ಕಬ್ಬಿನ ಸರಗಳ ಮೂಲಕ ಏನ್ ಮಾಡತ್ತಂದ್ರ ಹೊರಗೆ ಕಳಿಸ್ಬಿಡತ್ತೆ. ಅವಾಗ ಏನಾಕತ್ತಪ್ಪ ಅಂದ್ರೆ ಇದು ಹೊರಗಡೆ ಬಿಸಿ ಆಕತಿ, ಒಳಗಡೆ ತಂಪಾಕತಿ. ಇಷ್ಟ ರೀತಿ ಕಾನ್ಸೆಪ್ಟ್. ನೋಡ್ರಿ, ಇಟ್ಟು ಹಸಿ ಬೋನನ್ನು ಮುಟ್ಟಿದಾಗ ನಮಗೆ ತನಗಿನ ಅನುಭವ ಆಗುತ್ತದೆ. ರೆಫ್ರಿಜರೇಟರ್ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಾಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಆಗುತ್ತದೆ. ರೆಫ್ರಿಜರೇಟರ್ ಒಳಗಿಟ್ಟಿರುವಂತಹ ವಸ್ತುಗಳಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತದೆ ಮತ್ತು ಹೊರಭಾಗಕ್ಕೆ ಬಿಡುಗಡೆ ಮಾಡುತ್ತದೆ. ರೆಫ್ರಿಜರೇಟರ್ ಹೊರಭಾಗದಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತದೆ. ಇಲ್ಲ, ಹೊರಭಾಗದಿಂದ ಎಳ್ಕೊಂಗಿಲ್ಲ. ಆ ಒಳಗಿನ ಫ್ರಿಜ್ ಒಳಗೆ ಏನ್ ಆಪಲ್ ಇಟ್ಟಿರ್ತಾರಲ್ರಿ ಅಲ್ಲಿಂದನೇ ಎಳ್ಕೊತದ ತಂಪುಕಾರಕ ಮತ್ತು ಒಳಭಾಗಕ್ಕೆ ನೀಡುತ್ತದೆ. ಅಲ್ಲ, ರೆಫ್ರಿಜರೇಟರ್ ಉಷ್ಣವನ್ನು ಉತ್ಪಾದಿಸುತ್ತದೆ, ಏನು ಉತ್ಪಾದಿಸಂಗಿಲ್ಲ. ರೆಫ್ರಿಜರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಆನ್ಸರ್ ಅಲ್ಲ. ಆನ್ಸರ್ ಏನಾಗುತ್ತೆ, ಆ ಆಪಲ್ ದಲ್ಲಿರುವಂತ ಟೆಂಪರೇಚರ್ ಎಳ್ಕೊಂಡ್ ಏನ್ ಮಾಡ್ತೀವಿ, ಒಳಗೆ ಕಳ್ಸತ್ತ. ಅಂದ್ರ ಒಳಗೆ ಇಟ್ಟಿರುವಂತ ವಸ್ತುಗಳಿಂದ ತಗೋತ್ರ ಅದು. ಇದು ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ಇಲ್ಲಿ ಕ್ವಶನ್ ಐತಿ. ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡು ಬಾರದ ಧಾತುಗಳು ಅಂತ ಕೇಳಿದ್ದಾರೆ. ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡು ಬಾರದಂತಹ ಧಾತುಗಳು ಯಾವಂತ ಕೇಳಿದ್ದಾರೆ. ನೆನಪಿಟ್ಕೋರಿ, ಏನಿದ ಮುಕ್ತ ಸ್ಥಿತಿ ಅಂತಂದ್ರೆ ಏನ ಮೊದಲು ತಿಳ್ಕೊಬೇಕು. ಮುಕ್ತ ಸ್ಥಿತಿ ಅಂತಂದ್ರೆ ಏನ್ರಿ ಮೊದಲು ತಿಳ್ಕೊಬೇಕು. ನೋಡ್ರಿ,
ಮುಕ್ತ ಸ್ಥಿತಿ ಅಥವಾ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಫ್ರೀ ಸ್ಟೇಟ್. ಏನ್ಪಾ ಹಿಂಗಂತಂದ್ರ ಯಾವುದೇ ರೀತಿಯಾದಂತ ಕಲ್ಮಶ ಅಥವಾ ಬೇರೆ ಧಾತುಗಳೊಂದಿಗೆ ಸೇರದ ಅಂದ್ರ ಏನಪ್ಪಾ ಅಂದ್ರ ಸಿಂಗಲ್ ಇರತ್ತದ. ಒಟ್ಟ ಯಾವ್ದ ಬಂತಂತಂದ್ರು ಸೇರ್ಸ್ಕೊಂಗಿಲ್ರದ, ಯಾವುದೇ ರೀತಿಯಾದಂತ ಕಲ್ಮಶನು ಸೇರ್ಸ್ಕೊಂಗಿಲ್ಲ, ಯಾವುದೇ ರೀತಿಯಾದ ಧಾತುಗಳನ್ನ ಸೇರ್ಸ್ಕೊಂಗಿಲ್ಲ. ಇದೇನಿರತ್ತಪ್ಪ ಅಂತಂದ್ರ ಸಿಂಗಲ್ ಇರತ್ತದ, ಒಟ್ಟ ಒಂದ ಇರತ್ತದ. ಪ್ರಕೃತಿಯಲ್ಲಿ ಏನಪ್ಪಾ ಅಂತಂದ್ರ ಒಂದ ಸಿಗೋಂಗಿರತ್ತದ. ಅದಕ್ಕೆ ಫ್ರೀ ಸ್ಟೇಟ್ ಅಂತ ಕರೀತಾರ. ಈಗ ನೋಡ್ರಿ, ನಿಮಗ್ ಗೊತ್ತೈತಿ ಯಾವ್ದು ಒಂದ ಇರ್ತದಪ್ಪ ಅಂತಂದ್ರ ಪ್ರಕೃತಿಯೊಳಗ ಅತಿ ಹೆಚ್ಚು ಮುಕ್ತ ಸ್ಥಿತಿ ಹೋಗಿರೋದು ಯಾವ್ದಪ್ಪ ಅಂತಂದ್ರ ಬಂಗಾರ, ನೆನಪಿಟ್ಟುವರಿ, ಅಥವಾ ಗೋಲ್ಡ್. ಬಂಗಾರ ಏನಿರತಿ ಅತಿ ಹೆಚ್ಚು ಫ್ರೀ ಸ್ಟೇಟ್ ಆಗಿರತ್ತೆ. ಇದು ಪ್ಯೂರ್ ಫಾರ್ಮ್ ದಾಗಿರತ್ತೆ. ಇದು ಯಾವುದೇ ರೀತಿಯಾದಂತ ಕಲ್ಮಶ ಜೊತೆ ಬರಂಗಿಲ್ಲ, ಯಾವುದೇ ರೀತಿಯಾದಂತ ಧಾತುಗಳೊಂದಿಗೆ ಇರಂಗಿಲ್ಲ. ಇದ ಯಾವಾಗಿದ್ರು ಬಂಗಾರ ಏನಿರತ್ರಿ ಫ್ರೀ ಸ್ಟೇಟ್ನಾಗ ಒಂದ ಸಿಂಗಲ್ ಆಗಿ ಸಿಗತ್ರಿ ಇದು ಬಂಗಾರ. ಯಾವಾಗಾರ ನೋಡಿರ ನೀವು ಬಂಗಾರ ಜೊತೆ ಕಾರ್ಬನ್ ಇರುದು, ಬಂಗಾರ ಜೊತೆ ಇದಿರುದು, ಆಮೇಲೆ ಸಲ್ಫೇಟ್ ಇರುದು, ಹಿಂಗೇನಾರು ನೋಡಿರಲಿಲ್ಲ. ಯಾವಾಗಿದ್ರು ಬಂಗಾರ ಏನಿರತ್ರಿ ಫ್ರೀ ಸ್ಟೇಟ್ನಾಗ ಇರತ್ತೆ. ಆಮೇಲೆ ಎರಡನೇದು ಯಾವ್ದಪ್ಪ ಅಂತಂದ್ರ ಪ್ಲಾಟಿನಂ. ಅದಕ್ಕೆ ನೋಡ್ರಿ, ಬಂಗಾರ ಇನ್ನೊಂದೇನಪ್ಪಾ ಅಂತಂದ್ರ ಯಾವುದೇ ರೀತಿಯಾದಂತ ಗಾಳಿ ಮತ್ತು ನೀರಿನೊಂದಿಗೆನು ವರ್ತಿಸಂಗಿಲ್ರಿ. ನೋಡ್ರಿ, ಬಂಗಾರಿ ಆಲ್ಮೋಸ್ಟ್ ಅದಕ್ಕೆ ಆಭರಣಗಳನ್ನ ಎದಕ್ ಮಾಡ್ತಾರಪ್ಪ ಅಂತಂದ್ರೆ ಬಂಗಾರದಿಂದನೇ ಯಾಕೆ ಮಾಡ್ತಾರ ಅಂತಂದ್ರ ಅವುಗಳು ಯಾವುದೇ ರೀತಿಯಾದಂತ ಗಾಳಿ ನೀರು ಅವುಗಳಿಂದ ವರ್ತಿಸಂಗಿಲ್ಲ. ಯಾವ ವಸ್ತುಗಳು ಫ್ರೀ ಸ್ಟೇಟ್ನಾಗ ಇರ್ತಾವಲ್ರಿ ಆ ವಸ್ತುಗಳು ರಿಯಾಕ್ಟ್ ಮಾಡಂಗಿಲ್ಲ, ಮತ್ ಯಾವುದೇ ರೀತಿ ಇತರ ವಸ್ತುಗಳ ಜೊತೆನೂ ಸೇರಂಗಿಲ್ಲ. ಅವು ಉದಾಹರಣೆ ಯಾವ ಬರ್ತಾವ್ರಿ? ಬಂಗಾರ, ಪ್ಲಾಟಿನಮ್ಮ, ಬೆಳ್ಳಿ, ಆಮೇಲೆ ಯಾವಪ್ಪ ಅಂದ್ರೆ ತಾಮ್ರ. ಇವು 4 ನೆನ್ಪಿಟ್ಕೋರಿ ನೀವು: ಬಂಗಾರ, ಪ್ಲಾಟಿನಂ, ಬೆಳ್ಳಿ, ತಾಮ್ರ. ಆಮೇಲೆ ಇನ್ನೊಂದ್ರಿ ನೋಬೆಲ್ ಗ್ಯಾಸಸ್ ಬರ್ತಾವ ಗೊತ್ತ್ರಿ? ನೋಬೆಲ್ ಗ್ಯಾಸಸ್ ಅವು ಏನಪ್ಪಾ ಅಂತಂದ್ರೆ ಫ್ರೀ ಸ್ಟೇಟ್ನಾಗ ಇರ್ತಾವ. ಉದಾಹರಣೆ ಅಂತಂದ್ರೆ ಹೀಲಿಯಂ, ನಿಯೋನ, ಆರ್ಗಾನ, ಕ್ರಿಪ್ಟಾನ, ಕ್ಸೆನಾನ. ಹೀಲಿಯಂ, ನಿಯೋನ, ಆಮೇಲೆ ಆರ್ಗಾನ, ಆಮೇಲೆ ಕ್ರಿಪ್ಟಾನ, ಆಮೇಲೆ ಕ್ಸೆನಾನ. ಇವು ಏನಪ್ಪಾ ಅಂದ್ರೆ ಅನಿಲಗಳು. ಇವು ಮುಕ್ತ ಸ್ಥಿತಿಯಲ್ಲಿರುವಂತಹ ಧಾತುಗಳು, ಇವು ಮುಕ್ತ ಸ್ಥಿತಿಯಲ್ಲಿರುವಂತಹ ಅನಿಲಗಳು. ನೆನಪಿಟ್ಕೋರಿ, ಮುಕ್ತ ಸ್ಥಿತಿಯಲ್ಲಿರುವಂತಹ ಧಾತುಗಳು, ಮುಕ್ತ ಸ್ಥಿತಿಯಲ್ಲಿರುವಂತಹ ಅನಿಲಗಳು. ಇವು 4 ನೆನಪಿಟ್ಕೋಬೇಕು ನೀವು: ಬಂಗಾರ, ಪ್ಲಾಟಿನಮ್, ಬೆಳ್ಳಿ, ತಾಮ್ರ. ಈಗ ಏನ್ ಕೇಳಿದಾರಪ್ಪ ಅಂದ್ರ ಮುಕ್ತ ಸ್ಥಿತಿಯಲ್ಲಿ ಕಂಡು ಬಾರದ ಧಾತುಗಳು ಅಂತ ಕೇಳಿದಾರ. ಅಂದ್ರೆ ಯಾವ ಕಂಡು ಬರಂಗಿಲ್ಲ, ಇವನ್ ಬಿಟ್ಟಿರ್ಬೇಕ್ರವ್. ಬಂಗಾರ, ಪ್ಲಾಟಿನಮ್, ಬೆಳ್ಳಿ, ತಾಮ್ರ ಬಿಟ್ಟಿರ್ಬೇಕು. ಇಲ್ಲಿ ನೋಡ್ರಿ, ಬಂಗಾರ ಒಂದೈತಿ, ಅದು ಬರಲ್ಲ. ಆಮೇಲೆ ತಾಮ್ರ, ಇದು ಬರಲ್ಲ. ಆಮೇಲೆ ಪೊಟ್ಯಾಷಿಯಂ ಇದಂತ್ರಿ ಮುಕ್ತ ಸ್ಥಿತಿ ಒಳಗಿದೆ ಅಂತೆಲ್ಲ. ಆಮೇಲೆ ಕ್ಯಾಲ್ಸಿಯಂ, ಇದು ಇಲ್ಲ, ಮುಕ್ತ ಸ್ಥಿತಿ ಹೋಗಿರಂಗಿಲ್ಲ. ಆಮೇಲೆ ಸೀಸ, ಇದು ಇರಂಗಿಲ್ಲ. ಇವು 4 ಆಪ್ಷನ್ ಬಿಡ್ಬೇಕ್ರಿ: ಬಂಗಾರ, ಪ್ಲಾಟಿನಂ, ಬೆಳ್ಳಿ, ತಾಮ್ರ. ಅಂದ್ರ ಆಪ್ಷನ್ದಾಗ ಇವೆರಡು ಇರಬಾರ್ದು. ಆಪ್ಷನ್ದಾಗ ಏನ್ರಿ ಇವೆರಡು ಇರಬಾರ್ದು, ನೆನಪಿಟ್ಕೋರಿ. ಚಿನ್ನ ಮತ್ತು ತಾಮ್ರ ಇರಬಾರ್ದು, 1 ಮತ್ತು 2 ಇರಬಾರ್ದು. ಇಲ್ಲಿ 1 ಐತೆ, ಇದು ಆನ್ಸರ್ ಆಗಲ್ಲ. ಆಮೇಲೆ ಇಲ್ಲಿ 1 ಐತೆ, ಇದು ಆನ್ಸರ್ ಆಗಲ್ಲ. ಆಮೇಲೆ ಇಲ್ಲಿ 2 ಐತೆ, ಇದು ಆನ್ಸರ್ ಆಗಲ್ಲ. ಅಂದ್ರೆ ಆನ್ಸರ್ ಏನಾಗುತ್ತೆ? 3 ಮತ್ತು 4. ನೋಡ್ರಿ, ಪೊಟ್ಯಾಷಿಯಂ ಮತ್ತ ಕ್ಯಾಲ್ಸಿಯಂ. ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಕಂಡು ಬಾರದ ಧಾತುಗಳು ಅಂತ ಕೇಳಿದಾರು. ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ. ಆಮೇಲೆ ಸೀಸನು ಕೊಡ್ಬೋದಾಗಿತ್ತು, ಇಲ್ಲಿ ಆಪ್ಷನ್ ಆಗಿ ಕೊಟ್ಟಿಲ್ಲ ಅವರು. 3 ಮತ್ತು 4 ಏನಾಗತ್ರಿ? ಆನ್ಸರ್ ಆಗತ್ತೆ. ಚಿನ್ನ, ತಾಮ್ರ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸೀಸ. ನೋಡ್ರಿ, ಮುಕ್ತ ಸ್ಥಿತಿ ಅಂತಂದ್ರೆ ಏನ? ಯಾವುದೇ ರೀತಿಯಾದಂತ ಕಲ್ಮಶ ಇರಂಗಿಲ್ಲ, ಯಾವುದೇ ಇತರ ಧಾತುಗಳೊಂದಿಗೆ ಸೇರಂಗಿಲ್ಲ. ಅವುಗಳನ್ನ ಕರೀತಾರು ಮುಕ್ತ ಸ್ಥಿತಿ ಅಂತ ಕರೀತಾರೆ. ಆಮೇಲೆ ಇತರ ವಸ್ತುಗಳೊಂದಿಗೆ ಗಾಳಿ ನೀರು ಅವುಗಳೊಂದಿಗೆ ರಿಯಾಕ್ಟ್ ಆಗಲ್ಲ. ಅವುಗಳಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರ ಬಂಗಾರ, ಪ್ಲಾಟಿನಮ್, ಬೆಳ್ಳಿ, ತಾಮ್ರ. ಇವು ಒಟ್ಟು 4 ಇರ್ಬೇಕು ನೋಡ್ರಿ, ನೆನ್ಪಿಟ್ಕೋರಿ. ಆಮೇಲೆ ಇವು ಯಾವ? ಹೀಲಿಯಂ, ನಿಯೋನ. ಇವ್ಯಾವ್ರಿ? ನೋಬೆಲ್ ಗ್ಯಾಸಸ್. ಇವನ್ ಬಿಟ್ಟು ಏನಿರ್ತಾವಲ್ಲ ಉಳುಕಿದೆಲ್ಲ ಆಲ್ಮೋಸ್ಟ್ ರಿಯಾಕ್ಟ್ ಆಕಾವು ಮತ್ತು ಫ್ರೀ ಸ್ಟೇಟು ಇರಂಗಿಲ್ಲ. ಆನ್ಸರ್ ಏನಾಗತ್ತಿರ್ತಾರ? 3 ಮತ್ತು 4 ಆಗತ್ತೆ. 3 ಮತ್ತು 4 ಆಗತ್ತೆ. ಅಂದ್ರೆ ಇವು ಪೊಟ್ಯಾಷಿಯಂ ಅಂತಂದ್ರೆ ಸಿಂಗಲ್ ಆಗಿರಂಗಿಲ್ರಿ. ಇದ್ರ ಜೊತೆ ಏನಾರ ಯಾವ್ದಾರ ಒಂದು ಐಟಮ್ ಬೇಕು ಇದಕ್ಕೆ. ಇದು ಏನಾರು ಇರ್ಬೇಕಂತಂದ್ರೆ ಪೊಟ್ಯಾಷಿಯಂ ಸಲ್ಫೇಟ್. ಹಿಂಗ್ ನೋಡ್ರಿ, ಯಾವಾಗಿದ್ರು ಪೊಟ್ಯಾಷಿಯಂ ಫ್ರೀ ಆಗಿ ಸಿಗಂಗಿಲ್ಲ. ಪೊಟ್ಯಾಷಿಯಂ ಸಲ್ಫೇಟ್ ಜೊತೆ ಯಾರ ಇರ್ತತಿ, ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ಹಿಂಗ್ ಏನಾರ ಇರ್ತತೆ. ಆಮೇಲೆ ಕ್ಯಾಲ್ಸಿಯಂ ಐತಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್ ಹಿಂಗ್ ಏನಾರ ಇನ್ನೊಂದು ಐಟಮ್ ಜೊತೆ ಇರ್ತತೆ. ಅದ್ರ ಚಿನ್ನ ಸಪರೇಟ್ ಇರ್ತತಿ. ತಾಮ್ರನು ಸಪರೇಟ್ ಇರ್ತತಿ. ಹಿಂಗ್ ನೆನ್ಪಿಟ್ಕೋರಿ, ತಾಮ್ರನು ಸಪರೇಟ್ ಇರ್ತತಿ. ಒಟ್ಟು ಇವ್ 4 ನೆನ್ಪಿಟ್ಕೋರಿ: ಬಂಗಾರ, ಪ್ಲಾಟಿನಮ್, ಬೆಳ್ಳಿ, ತಾಮ್ರ. ಇವು ಏನ್ ಇರ್ತಾವಪ್ಪ ಅಂದ್ರ ಮುಕ್ತ ಸ್ಥಿತಿಯೊಳಗೆ ಇರ್ತಾವ. ಇವ್ನ ಬಿಟ್ಟು ಯಾವ ಬರ್ತಾವಲ್ರಿ ಅವೆಲ್ಲ ಏನಪ್ಪಾ ಅಂದ್ರ ಮುಕ್ತ ಸ್ಥಿತಿಯಲ್ಲಿ ಇಲ್ಲ ಅಂದಂಗ. ನೋಡ್ರಿ, ನೆಕ್ಸ್ಟ್ ಕ್ವಶನ್.
ಸಪ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಅತಿ ದೊಡ್ಡ ಅನಾನುಕೂಲವೆಂದರೆ ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ. ನೋಡ್ರಿ ಏನಪ್ಪಾ ಅಂತಂದ್ರ ಕಲ್ಲಿದ್ದಲು, ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನು ಪ್ರಯೋಗಾಲಯದಲ್ಲಿ, ಈಗ ನೋಡ್ರಿ ಫಾಸಿಲ್ ಫ್ಯೂಯಲ್ಸ್ ಅಂತ ಬರ್ತಾವ. ಏನ್ರಿ ಫಾಸಿಲ್ ಫ್ಯೂಯಲ್ಸ್ ಅಂತ ಬರ್ತಾವ. ಏನ್ ಹಿಂಗಂತಂದ್ರ ಈಗ ನೋಡ್ರಿ ನೋಡ್ರಿ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳು, ಮಣ್ಣು ಮತ್ತು ಕೆಸರು ಇವೆಲ್ಲ ಏನಪ್ಪಾ ಅಂತಂದ್ರ ಭೂಮಿಯಲ್ಲಿ ಸೇರ್ಪಡೆಯಾಗಿ ಅತಿ ಹೆಚ್ಚು ಒತ್ತಡ ಮತ್ತು ಉಷ್ಣತೆ, ಲಕ್ಷಾಂತರ ವರ್ಷಗಳು ಬೇಕ್ರಿ. ಲಕ್ಷಾಂತರ ವರ್ಷಗಳ ಉಷ್ಣತೆ ಮತ್ತು ಒತ್ತಡದಿಂದ ಏನಾಗತ್ತಪ್ಪ ಅಂತಂದ್ರ ಸಸ್ಯ ಮತ್ತು ಪ್ರಾಣಿಯ ಅವಶೇಷಗಳು ಈ ಮಣ್ಣಾಗ ಹೋಗ್ತಾವ್ರಿ. ಅಲ್ಲಿ ಹೆಚ್ಚಿಗೆ ಒತ್ತಡ, ಪ್ರೆಷರ್ ಮತ್ತು ಟೆಂಪರೇಚರ್ ಸಾಕಷ್ಟು ವರ್ಷಗಳು ಅಂದ್ರೆ ನೋಡ್ರಿ ಲಕ್ಷಾಂತರ ವರ್ಷಗಳಾದ್ಮೇಲೆ ಏನಕ್ಕಪ್ಪ ಅಂತಂದ್ರ ಅವುಗಳು ಏನಕ್ಕವ್ರಿ ಕಲ್ಲಿದ್ದಲ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಏನಕ್ಕವ ಅಂದ್ರ ಪರಿವರ್ತನೆ ಆಕ್ಕವ. ನೆನಪಿಟ್ಕೋರಿ, ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳು ಹಲವಾರು ಲಕ್ಷಾಂತರ ವರ್ಷಗಳನ್ನ ಬಿಟ್ಟ ಮ್ಯಾಲ ಅಲ್ಲಿರುವಂತ ಭೂಮಿಯಲ್ಲಿರುವಂತ ಒತ್ತಡ, ಉಷ್ಣತೆಯಿಂದ ಏನಾಕತ್ತಪ್ಪ ಅಂತಂದ್ರ ಅವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲವಾಗಿ ಪರಿವರ್ತನೆ ಆಕ್ಕವ. ಅವ್ರೇನ್ ಒಂದೇ ಹೇಳಿಕೆ ಏನ್ ಕೊಟ್ಟಾರಪ್ಪ ಅಂದ್ರ ಪ್ರಯೋಗಾಲಯದಲ್ಲಿ ಅವುಗಳನ್ನ ನಿರ್ಮಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಾರ. ಅದ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ನೀವು ಪ್ರಯೋಗಾಲಯದಲ್ಲಿ ಇವನ್ನ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನ ಹಾಕ್ತಾರೆ, ಆದ್ರೆ ಇವುಗಳನ್ನ ಏನಾರ ನೀವು ಲಕ್ಷಾಂತರ ವರ್ಷಗಳು ಬಿಡಕ್ಕಾಗುತ್ತೇನಪ್ಪ ಈ ಪ್ರಯೋಗಾಲಯದಾಗ? ಸಾಧ್ಯನೇ ಇಲ್ಲ. ಅದಕ್ಕೇನಪ್ಪಾ ಅಂದ್ರೆ ಪ್ರಯೋಗಾಲಯದಲ್ಲಿ ಇವುಗಳನ್ನ ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಆಮೇಲೆ ಎರಡನೇ ಹೇಳಿಕೆ ಏನ್ ಕೊಟ್ಟಾರಪ್ಪ ಅಂದ್ರೆ CNG ಬಗ್ಗೆ ಕೊಟ್ಟಾರ. CNG ಅನ್ನ ನೀವು ನೇರವಾಗಿ ಬಳಸಲು ಸಾಧ್ಯವಿಲ್ಲ ಅಂತ ಹೇಳಿ ಕೊಟ್ಟಾರ ಅವ್ರು. CNG ಅನ್ನ ಅದ್ರ ಅನಾನುಕೂಲ ಏನಪ್ಪಾ ಅಂತಂದ್ರ ನೇರವಾಗಿ ಬಳಸಲು ಆಗುವುದಿಲ್ಲ ಅಂತ ಕೊಟ್ಟಾರ. ನೋಡ್ರಿ ಅದು ತಪ್ಪದ. ಯಾಕಂದ್ರೆ ನೀವು CNG ಈಗ ಕಾರ್ನಾಗ ಯೂಸ್ ಮಾಡ್ತೀರಿ ಗೊತ್ತು, ಹೋಗಿ CNG ಹಾಕ್ಸ್ಕೊಂಡ್ ಬರ್ತೀರಿ. CNG ಹಾಕ್ಸ್ಕೊಂಡ್ ಬಂದ್ಮೇಲೆ ಅದನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಇದು ಇಂಜಿನ್ ಒಳಗೆ ಸ್ಟಾರ್ಟ್ ಅದ ಉರಿಯಾಕೈತಿಪ್ಪ ಅಂತಂದ್ರೆ ಇಂಜಿನ್ ರನ್ ಆಗತ್ತಿಲ್ರಿ. ಅದೇನಾರ ನೀವು ಅದಕ್ಕೆ ಮತ್ತೆ ಸಂಸ್ಕರಣೆ ಮಾಡ್ಬೇಕೇನ? ಇಲ್ಲ, ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ CNG ಅನ್ನ ನೀವು ಏನ್ ಮಾಡ್ಬೋದು ಅಂದ್ರೆ ಉರಿಯಾಕ್ ಸ್ಟಾರ್ಟ್ ಮಾಡ್ಬೋದು. ಈಗ ನೋಡಿ CNG ಈಗ ಮನೆಯೊಳಗೆ ಗ್ಯಾಸ್ ಯೂಸ್ ಮಾಡ್ತಿರ್ತಾರ, ಅಲ್ಲೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಡೈರೆಕ್ಟ್ CNG ಅನಿಲವನ್ನು ಏನ್ ಮಾಡ್ಬೋದು ಅಂದ್ರೆ ನೀವು ಉರಿಯಾಕ್ ಸ್ಟಾರ್ಟ್ ಮಾಡ್ಬೋದು. ಉರ್ಸಾಕ್ ಸ್ಟಾರ್ಟ್ ಮಾಡಿ ಏನ್ ಮಾಡ್ಬೋದು ಅಂದ್ರೆ ಇಂಧನವನ್ನು ಪಡಿಬಹುದು. ಏನಪ್ಪಾ ಅಂದ್ರೆ ಇದನ್ನ CNG ಅನ್ನೋದು ಇದು ಮೇನ್ ಇಂಪಾರ್ಟೆಂಟ್ ಅನುಕೂಲ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಆಮೇಲೆ ಇದು ಪ್ರೊಡ್ಯೂಸ್ ಮಾಡುವಂತ ಮಲಿನಕಾರಕಗಳು ನಾವು ಏನು ಪೆಟ್ರೋಲಿಯಂ ಮತ್ತು ಡೀಸೆಲ್ ಯೂಸ್ ಮಾಡ್ತಾವಲ್ರಿ ಅದಕ್ಕಿಂತ ಏನಿರ್ತಾವಪ್ಪ ಅಂದ್ರ ಕಡಿಮೆ ಇರ್ತಾವು. ಈ ಹೊರಸೂಸುವಂತ ಇವೇನಿರ್ತಾವಲ್ರಿ ಏನದ ಅನಿಲ ಮಾಲಿನ್ಯಕಾರಗಳು ಈ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಗಿಂತ ಕಡಿಮೆ ಇರ್ತಾವ. ಯಾತ್ರಿಂದ ರೀ CNG ಅಂದ್ರೆ ಏನ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇವುಗಳನ್ನ ನಾವು ಡೈರೆಕ್ಟ್ ಆಗಿ ಸಪ್ಲೈ ಮಾಡಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಅವುಗಳನ್ನ ಎನರ್ಜಿಯನ್ನ ಪಡೆದುಕೊಳ್ಬಹುದು. ನೆನಪಿಟ್ಕೋರಿ, ಎನರ್ಜಿಯನ್ನ ಪಡೆದುಕೊಳ್ಬಹುದು. ಇಲ್ಲಿ ಏನ್ ಕೊಟ್ಟಾರಪ್ಪ ಅಂದ್ರೆ ಹೇಳಿಕೆ ಏನ್ ಕೊಟ್ಟಾರ ನೋಡ್ರಿ. ನೋಡ್ರಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನ ಅತಿ ದೊಡ್ಡ ಅನಾನುಕೂಲ ಅಂತ ಕೊಟ್ಟಾರ. ಅಲ್ಲ, ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ. ಇಲ್ಲ, ಅದನ್ನು ನೇರವಾಗಿ ನಾವು ಉರಿಸಕ್ ಸಾಧ್ಯ ಐತಿ. ಇದೇನೈತಿಪ್ಪ, ಒಂದನೇದೇನೈತಿ ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ. ಇದು ಕರೆಕ್ಟ್ ಐತಿ. ಎರಡನೇದೇನೈತಿ ತಪ್ಪೈತಿ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 2 ಸರಿಯಾಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ನೈಟ್ರೋಜನ್ ಎಲ್ಲಾ ಜೀವಿಗಳ ಅತ್ಯವಶ್ಯಕ ಘಟಕಗಳೊಂದಾಗಿರುತ್ತದೆ. ನೈಟ್ರೋಜನ್ ಹೊಂದಿರದಂತಹ ಸಂಯುಕ್ತಗಳು ಯಾವುವು? ನೋಡ್ರಿ, ನೈಟ್ರೋಜನ್ ಹೊಂದಿರದಂತಹ ಸಂಯುಕ್ತಗಳು ಯಾವುವು ಅಂತ ಹೇಳಿದಾರೆ. ನೋಡ್ರಿ, ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗ ಪ್ರೋಟೀನ್, ವಿಟಮಿನ್ ಮತ್ತೆ ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಅಲ್ಲಿ ನಾನು ನೀವು ಕಾನ್ಸೆಪ್ಟ್ ತಿಳ್ಕೊಂಡಿರಪ್ಪ ಅಂದ್ರೆ ಇದು ಈ ಕ್ವಶನ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಕ್ವಶನ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನಪ್ಪಾ ಅಂತಂದ್ರ ನೆನಪಿಟ್ಕೋರಿ, ಪ್ರೋಟೀನ್ ಮೊದಲೇನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್. ನಾ ಲಾಸ್ಟ್ ಕ್ಲಾಸ್ ನ ಎಕ್ಸ್ಪ್ಲೇನ್ ಮಾಡಿದ್ನಿ. ಕಾರ್ಬೋಹೈಡ್ರೇಟ್ ಒಳಗೆ ಏನಿರ್ತದಪ್ಪ ಅಂದ್ರೆ ಯಾವುಗಳಿಂದ ಮಾಡಿರ್ತದಪ್ಪ ಅಂತಂದ್ರೆ ಇದು ಕಾರ್ಬನ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ದಿಂದ ಮಾಡಿರ್ತೈತಿ. ನೆನಪಿಟ್ಕೋರಿ, ಈ ಕಾರ್ಬೋಹೈಡ್ರೇಟ್ ಬಿಟ್ಟು ಉಳುಕಿದ್ರಾಗ ಎಲ್ಲಾನು ಆಲ್ಮೋಸ್ಟ್ ನೈಟ್ರೋಜನ್ ಇರ್ತೈತಿ. ಈ ಕಾನ್ಸೆಪ್ಟ್ ತಿಳ್ಕೊಂಡ್ಬಿಡ್ರಿ ನೀವು. ನಾವ್ ಏನ್ ಹೇಳಿದ್ನಿ ನಿಮಗೆ ಪ್ರೋಟೀನ್ ದಾಗ ಹೇಳಿದ್ನಿ. ಪ್ರೋಟೀನ್ ಯಾವ್ದ್ರಿಂದ ಮಾಡಿರ್ತೈತಿ?
ಅಮೈನೋ ಆಮ್ಲಗಳಿಂದ ಮಾಡಿರ್ತೈತಿ. ಆ ಅಮೈನೋ ಆಮ್ಲಗಳು ಏನಿರ್ತಪ್ಪ ಅಂತಂದ್ರ ಕಾರ್ಬನ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಪ್ಲಸ್ ನೈಟ್ರೋಜನ್ ಐತಿ ಅಂತ ಹೇಳಿದ್ನ ಲಾಸ್ಟ್ ಕ್ಲಾಸ್ ನಾವು ಎಕ್ಸ್ಪ್ಲೇನ್ ಮಾಡೀನಿ. ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಇರುತ್ತೆ. ಆದ್ರೆ ಕಾರ್ಬೋಹೈಡ್ರೇಟ್ ಏನಿರುತ್ತೆ ಕೇವಲ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇರುತ್ತೆ. ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಲಾಸ್ಟ್ ಕ್ಲಾಸ್ ನಾಗ ಹೇಳಿದ್ ನಿಮ್ಗೆ ಕಾರ್ಬೋಹೈಡ್ರೇಟ್ ಗಳಲ್ಲಿ ವಿಧಗಳು ಯಾವ ಬರ್ತಾವ್ರಿ? ಮೋನೋಸ್ಯಾಕ್ರೈಡ್, ಡೈಸ್ಯಾಕ್ರೈಡ್ ಮತ್ತು ಪಾಲಿಸ್ಯಾಕ್ರೈಡ್ ಅಂತ ಹೇಳಿದ್ನಿ. ಮೋನೋಸ್ಯಾಕ್ರೈಡ್ ಯಾವ ಬರ್ತಾವು? ಗ್ಲೂಕೋಸ್, ಲ್ಯಾಕ್ಟೋಸ್, ಆಮೇಲೆ ಗೆಲಾಕ್ಟೋಸ್. ಗ್ಲೂಕೋಸ್, ಲ್ಯಾಕ್ಟೋಸ್, ಗೆಲಾಕ್ಟೋಸ್. ಆಮೇಲೆ ಡೈಸ್ಯಾಕ್ರೈಡ್ ಒಳಗ ಆಮೇಲೆ ಸುಕ್ರೋಸ್, ಮಾಲ್ಟೋಸ್, ಫ್ರಕ್ಟೋಸ್. ಸುಕ್ರೋಸ್, ಮಾಲ್ಟೋಸ್, ಫ್ರಕ್ಟೋಸ್ ಏನೇನು ಡೈಸ್ಯಾಕ್ರೈಡ್ ಅಂದ್ರೆ ಎರಡು ಸಕ್ಕರೆ ಏನಾಗಿರ್ತದೆ. ಆಮೇಲೆ ಪಾಲಿಸ್ಯಾಕ್ರೈಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ ನೋಡ. ಪಾಲಿಸ್ಯಾಕ್ರೈಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಿ. ಯಾವ್ಯಾವ ಅಂತ ಹೇಳಿ ಹೇಳಿದ್ನ ಪಾಲಿಸ್ಯಾಕ್ರೈಡ್ ಒಳಗ? ಪಿಷ್ಟ ಅಂತಂದ್ರೆ ಸಸ್ಯಗಳಲ್ಲಿ ಆಹಾರ ಶೇಖರಣೆ ಆಗುವಂತ ಯಾವ ಫಾರ್ಮ್ದಾಗ ಶೇಖರಣೆ ಆಕವ್ರಿ? ಪಿಷ್ಟದಾಗ ಅಂದ್ರ ಸ್ಟಾರ್ಚ್ದಾಗ ಶೇಖರಣೆ ಆಗಿರ್ತತಿ. ಅದೇ ರೀತಿ ಗ್ಲೈಕೋಜನ್ ಬಗ್ಗೆನೂ ಹೇಳಿನಿ. ಯಾವ ಪಾಲಿಸ್ಯಾಕ್ರೈಡ್ ಅಂದ್ರ ನೂರಾರು ಸಂಖ್ಯೆಯಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಗಳಿಂದ ರಚನೆ ಆಗಿರುವಂತವು ಯಾವ? ಪಾಲಿಸ್ಯಾಕ್ರೈಡ್. ಯಾವ್ಯಾವ? ಗ್ಲೈಕೋಜನ್ ಒಂದು ಪಾಲಿಸ್ಯಾಕ್ರೈಡ್. ಇದೇನಾಗತ್ತಿ? ಗ್ಲೂಕೋಸ್ ಇದ್ದು ಗ್ಲೈಕೋಜನ್ ಆಗಿ ಶೇಖರಣೆ ಆಗಿ ಲಿವರ್ ಮತ್ತು ಸ್ನಾಯುಗಳಲ್ಲಿ ಶೇಖರಣೆ ಆಗತ್ತೆ ಅಂತ ಹೇಳಿದ್ನ. ಉಪವಾಸ ಸಂದರ್ಭದಾಗ ಗ್ಲೈಕೋಜನ್ ಇದ್ದು ಮತ್ತೆ ಗ್ಲೂಕೋಸ್ ಆಕತಿ. ಯಾವ ಹಾರ್ಮೋನ್ದಿಂದ? ಗ್ಲೂಕಾನ್ ಅನ್ನುವಂತ ಹಾರ್ಮೋನ್ದಿಂದ. ಇದು ಒಂದ್ ಏನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್. ನಾ ಕಾರ್ಬೋಹೈಡ್ರೇಟ್ ಗಳ ವಿಧಗಳು ಹೇಳತ್ತ ನಿಮ್ಗೆ ಈಗ. ಮೋನೋಸ್ಯಾಕ್ರೈಡ್, ಡೈಸ್ಯಾಕ್ರೈಡ್, ಪಾಲಿಸ್ಯಾಕ್ರೈಡ್. ಮೋನೋಸ್ಯಾಕ್ರೈಡ್ ಒಳಗ ಗ್ಲೂಕೋಸ, ಲ್ಯಾಕ್ಟೋಸ, ಆಮೇಲೆ ಇವು ಬರ್ತಾವ. ಡೈಸ್ಯಾಕ್ರೈಡ್ ಒಳಗ ಫ್ರಕ್ಟೋಸ, ಮಾಲ್ಟೋಸ ಇವು ಬರ್ತಾವ. ಫ್ರಕ್ಟೋಸ, ಮಾಲ್ಟೋಸ, ಗೆಲಾಕ್ಟೋಸ್ ಅಂತ ಹೇಳಿ. ಆಮೇಲೆ ಪಾಲಿಸ್ಯಾಕ್ರೈಡ್ ಯಾವ ಬರ್ತಾವ? ಪಿಷ್ಟ ಅಂತಂದ್ರೆ ಏನ? ಸಸ್ಯಗಳಲ್ಲಿ ಆಹಾರ ಸಂಗ್ರಹಣೆ ಆಗುವಂತ ಫಾರ್ಮ್ ಯಾವ್ದ್ರಿ? ಸ್ಟಾರ್ಚ್. ಅದೇ ಗ್ಲೈಕೋಜನ್ ಅಂತಂದ್ರೆ ಏನ? ಗ್ಲೂಕೋಸ್ ಅತಿ ಹೆಚ್ಚು ಪ್ರಮಾಣದಾಗ ಇತ್ತಪ್ಪ ಅಂದ್ರೆ ಅದು ಗ್ಲೈಕೋಜನ್ ಆಗಿ ಶೇಖರಣೆ ಆಗುತ್ತೆ. ಇದು ಒಂದೇನ ಕಾರ್ಬೋಹೈಡ್ರೇಟ್. ಆಮೇಲೆ ಮತ್ತೆ ಯಾವ್ದು ಹೇಳಿದ್ನ ನಿಮ್ಗ? ಪಿಷ್ಟ ಆಗಿರ್ಬೋದು, ಗ್ಲೈಕೋಜನ್ ಆಗಿರ್ಬೋದು. ಆಮೇಲೆ ಸೆಲ್ಯುಲೋಸ್ ಇದು ಸಸ್ಯಗಳ ಸೆಲ್ವಾಲ್ ಬಲ್ಲಿ ಇರ್ತದ ಅಂತ ಹೇಳಿದ್ನ. ಅಂದ್ರ ಸಸ್ಯಗಳ ಸೆಲ್ವಾಲ್. ಆ ಸೆಲ್ವಾಲ್ ಎದ್ರಿಂದ ಮಾಡಿರ್ತತಿ? ಸೆಲ್ಯುಲೋಸ್ ಇಂದ ಮಾಡಿರ್ತತಿ. ಇವೆಲ್ಲಾನು ಏನಪ್ಪಾ ಅಂತಂದ್ರ ನಾನು ಪಾಲಿಸ್ಯಾಕ್ರೈಡ್ ಅಂತ ಹೇಳಿದ್ನಿ. ಪಾಲಿಸ್ಯಾಕ್ರೈಡ್ ಅಂದ್ರೆ ಏನ್ರಿ? ಕಾರ್ಬೋಹೈಡ್ರೇಟ್ ಎದ್ರಿಂದ ಮಾಡಿರ್ತತಿ? ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇಂದ ಮಾಡಿರ್ತತಿ. ಅದ್ರ ನೈಟ್ರೋಜನ್ ಐತೆನಾ? ಇಲ್ಲ. ಸೊ ನೀವು ಏನ್ ಎಲಿಮಿನೇಟ್ ಮಾಡ್ಬೇಕಪ್ಪ ಅಂದ್ರ ಕಾರ್ಬೋಹೈಡ್ರೇಟ್ ಯಾವ್ಯಾವ ಅದಾವಲ್ಲ ಅವನ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಗುರ್ತಿಸ್ಬೇಕು. ಅದ ಏನಾಗತ್ರಿ? ಆನ್ಸರ್ ಆಗುತ್ತೆ. ಅಂದ್ರ ಅವ ಏನಾಗಲ್ಪ ಅಂದ್ರೆ ನೈಟ್ರೋಜನ್ ಹೊಂದಿರೋದಂತ ಸಂಯುಕ್ತಗಳಾಕವ್. ಈಗ ನೋಡ್ರಿ ಪತ್ರ ಹರಿತು ಕಾರ್ಬೋಹೈಡ್ರೇಟ್ ಏನ್ರಿ? ಅಲ್ಲ. ಅರ್ಥಾತು? ಪತ್ರ ಹರಿತು ಅನ್ನೋದೊಂದು ಕಾರ್ಬೋಹೈಡ್ರೇಟ್ ಅಲ್ಲ. ಆಮೇಲೆ ಗ್ಲೈಕೋಜನ್ ಅನ್ನೋದೊಂದು ಕಾರ್ಬೋಹೈಡ್ರೇಟಾ? ಹೌದು. ಎರಡನೇದು ಗೊತ್ತಾಗ್ತದ ನಿಮ್ಗೆ? ಎರಡು ಅನ್ನೋದು ಗೊತ್ತಾತ. ಆಮೇಲೆ ಜೀವಸತ್ವಗಳು, ವಿಟಾಮಿನ್ ಅನ್ನೋದೊಂದು ಕಾರ್ಬೋಹೈಡ್ರೇಟಾ? ಅಲ್ಲ. ಈ ತರ ನೈಟ್ರೋಜನ್ ಇರೋದೇ. ಆಮೇಲೆ ಸೆಲ್ಯುಲೋಸ್ ಒಂದು ಕಾರ್ಬೋಹೈಡ್ರೇಟ್ ಇದೆ. ಕರೆಕ್ಟ್. ಅಂದ್ರೆ ಪಾಲಿಸ್ಯಾಕ್ರೈಡ್ ಇದು ಕಾರ್ಬೋಹೈಡ್ರೇಟ್. ಇದು ಬರುತ್ತೆ 2, 4. ಪ್ರೋಟೀನ್ ಅನ್ನೋದು ಕಾರ್ಬೋಹೈಡ್ರೇಟ್ ಏನ್ರಿ? ಅಲ್ಲ. ಇದು ಎಸ್ಪೆಷಲಿ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ 4ರಿಂದ ಮಾಡಿರ್ತೈತಿ. ಇದು ಆಗಲ್ಲ. ಪಿಷ್ಟ, ಸ್ಟಾರ್ಚ್ ಇದು ಒಂದ್ ಏನಪ್ಪಾ ಅಂತಂದ್ರ ಕಾರ್ಬೋಹೈಡ್ರೇಟ್. ಸೊ ನೀವು ಕಾರ್ಬೋಹೈಡ್ರೇಟ್ಗಳು ಏನ್ ಹೊಂದಿರಂಗಿಲ್ಲ? ನೈಟ್ರೋಜನ್ ಹೊಂದಿರಂಗಿಲ್ಲ. ಇದ್ರ ಮೇಲೆ ಏನ್ ಮಾಡ್ಬೋದಪ್ಪ ಅಂದ್ರೆ ಆನ್ಸರ್ 2, 4, 6. 2, 4, 6 ಆನ್ಸರ್ ಏನಾಗತ್ರಿ? 4ನೇದಾಗತ್ತೆ. ಹಿಂಗೇನಪ್ಪಾ ಅಂತಂದ್ರೆ ನೀವು ಅದ್ ಕಾನ್ಸೆಪ್ಟ್ ನೋಡ್ರಿ. ಎಷ್ಟು ನೀವು ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೋತೀರಿ ಅಷ್ಟ ಏನಾಗತ್ತಪ್ಪ ಅಂತಂದ್ರೆ ಅಪ್ಲೈ ಮಾಡ್ಬೇಕು. ಈಗೆಲ್ಲ ಹೆಂಗ್ ಕ್ವಶನ್ ಬರೀ ಕೇಳ್ತಾರಪ್ಪ ಅಂತಂದ್ರ ನೀವು ಕಾನ್ಸೆಪ್ಟ್ ತಿಳ್ಕೊಂಡಿದ್ದನ್ನ ಹೆಂಗ್ ಅಪ್ಲೈ ಮಾಡ್ತೀರ ಅನ್ನೋದ್ರ ಮೇಲೆ ಏನ್ ಮಾಡ್ತಾರೋ ಕ್ವಶನ್ ಗಳನ್ನ ಕೇಳತಾರ. ಇವಾಗ ನೋಡ್ರಿ ಪ್ರೋಟೀನ್, ಕ್ಲೋರೋಫಿಲ್. ಪ್ರೋಟೀನ್ ಒಳಗೂ ಇರ್ತತಿ, ಕ್ಲೋರೋಫಿಲ್ ಒಳಗೂ ನೈಟ್ರೋಜನ್ ಇರ್ತತಿ. ಆಮೇಲೆ ವಿಟಾಮಿನ್ ಒಳಗೂ ಇರ್ತತಿ. ಕ್ಲೋರೋಫಿಲ್ ಹೊಂದಿರುವಂತ ಯಾವಪ್ಪ ಅಂದ್ರ ಪಿಷ್ಟ, ಗ್ಲೈಕೋಜನ್, ಸೆಲ್ಯುಲೋಸ್ ಅಂದ್ರ ಒಟ್ಟು ಕಾರ್ಬೋಹೈಡ್ರೇಟ್ ದಾಗ ಇಲ್ಲ. ಇದ್ ನೆನ್ಪಿಟ್ಕೊಂಡ್ಬಿಟ್ರಿ ನೀವು. ಕಾರ್ಬೋಹೈಡ್ರೇಟ್ ದಾಗ ಇರಂಗಿಲ್ಲ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಏನು ಅಂದ್ರೆ ಕ್ವಶನ್ ಮುಗಿದು. ಇವೇನಪ್ಪಾ ಅಂತಂದ್ರೆ ಕೆ ನಡೆಸಿದಂತ BWSSB ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ದು. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಕ್ಲಾಸ್ ಒಳಗ ನೆಕ್ಸ್ಟ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ ಅಂತ.